ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 29/4/2025. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, यह तुम्हारा बहुत अमूल्य जन्म है. इसी जन्म में तुम्हें मनुष्य से देवता बनने के लिए पावन बनने का पुरुषार्थ करना है. ಮಧುರ ಮಕ್ಕಳೇ, ಇದು ತಮ್ಮ ಬಹಳ ಅಮೂಲ್ಯವಾದ ಜನ್ಮವಾಗಿದೆ. ಇದೇ ಜನ್ಮದಲ್ಲೇ ತಾವು ಮನುಷ್ಯರಿಂದ ದೇವತೆಗಳಾಗುವಂತಹ, ಪಾವನರಾಗುವಂತಹ ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಬಾಬಾ ಹೇಳ್ತಾರೆ, ಇದು ತಮ್ಮ ಬಹಳ ಅಮೂಲ್ಯ ಜನ್ಮ. ಅಂದರೆ ಅಲೌಕಿಕ ಜ್ಞಾನದ ಬೆಳಕಿನಿಂದ, ಸತ್ಯ ಪರಮಾತ್ಮನಿಂದ ಆದಂತಹ ಅಮೂಲ್ಯ ಜೀವನ ಮತ್ತು ದುರ್ಲಭ ಜೀವನ, ಅತಿ ಶ್ರೇಷ್ಠವಾದ ಜೀವನ ಇದು. ಯಾಕೆ ಅಂದರೆ ಇದು ತಾಯಿಯ ಗರ್ಭದಿಂದ ಆದಂಥದ್ದಲ್ಲ, ಪರಮಾತ್ಮನ ದಿವ್ಯ ಜ್ಞಾನದಿಂದ ಮತ್ತು ಅಲೌಕಿಕವಾಗಿ ಆಗಿರುವಂತಹ ಪವಿತ್ರ ಜನ್ಮ ಆಗಿರೋದ್ರಿಂದ ಬಾಬಾ ಹೇಳ್ತಾರೆ, ಇದೇ ಜನ್ಮದಲ್ಲೇ ತಾವು ಮನುಷ್ಯರಿಂದ ದೇವತಾ ಆಗುವಂತಹ, ದೇವತಾ ಆಗೋದಕ್ಕಾಗಿ ಪಾವನರಾಗುವ ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಅಂದರೆ ಯಾವ ಮನಸ್ಸು ದ್ವಾಪರ ಯುಗದಿಂದ ಪತಿತಾಗ್ತಾ ಆಗ್ತಾ ಸಂಪೂರ್ಣ ಮಲಿನ ಆಗಿಬಿಟ್ಟಿದೆ, ಆ ಮನಸ್ಸನ್ನು ಮತ್ತೆ ಪಾವನ ಮಾಡೋದಕ್ಕಾಗಿ ಏನು ಪುರುಷಾರ್ಥ ಮಾಡಬೇಕು? ಯಾಕಂದರೆ ಪಾವನ ಯಾಕೆ ಆಗಬೇಕಾಗಿದೆ ಅಂತಂದರೆ, ವಾಪಸ್ ಮೈಂಡ್ ಆತ್ಮದ ಜೊತೆಗೆ ಸಂಪೂರ್ಣ ಹೊಂದ್ಕೋಬೇಕಾಗಿದೆ, ಸಂಪೂರ್ಣ ಆಗಬೇಕು. ಆತ್ಮ ಯಾವಾಗ ಸಂಪೂರ್ಣ ಆಗ್ತದಂದರೆ, ಮನ ಬುದ್ಧಿ ಸಂಸ್ಕಾರಗಳು ಪಾವನ ಆಗಿ ಆತ್ಮದ ಜೊತೆಗೆ ಯಾವಾಗ ಒಂದಾಗ್ತದೋ ಆಗ ಆತ್ಮ ಸಂಪೂರ್ಣ ಪವಿತ್ರ ಅಂತ ಹೇಳಲಾಗ್ತದೆ. ಅಂದಮೇಲೆ ಈ ಮನಸ್ಸು ಪಾವನ ಮಾಡುವಂತಹ ಪುರುಷಾರ್ಥವನ್ನು ಈಗ ಮಾಡಬೇಕಾಗಿದೆ. ಇದು ಅದಕ್ಕಾಗಿಯೇ ಬಹಳ ಅಮೂಲ್ಯ ಜನ್ಮ ಅಂತಾರೆ ಬಾಬಾ. ಪ್ರಶ್ನ, ईश्वरीय संतान कहलाने वाले बच्चों की मुख्य धारणा क्या होगी? ಈಶ್ವರ್ಯ ಸಂತಾನ ಅಂತ ಕರೆಸ್ಕೊಳ್ಳುವಂಥ ತಾವು ಮಕ್ಕಳ ಮುಖ್ಯ ಧಾರಣ ಏನಾಗಿವೆ? ಇದು ಜನ್ಮ ಈಶ್ವರೀಯ ಜನ್ಮ, ಈಶ್ವರನ ಮಕ್ಕಳಾಗಿದ್ದೀವಿ ಅನಿಸ್ಕೊಂಡಿವತ್ತಂದಮೇಲೆ, ಆಗಿದ್ದೀವಂದಮೇಲೆ ನಮ್ಮಲ್ಲಿ ಮುಖ್ಯ ಹಂತ ಧಾರಣ ಏನಿರಬೇಕು? ಬಾಬಾ ಉತ್ತರದಲ್ಲಿ ಹೇಳ್ತಾರೆ, ವಹ ಆಪಸ್ ಮೇ ಬಹುತ್ ಬಹುತ್ ಕ್ಷೀರ್ ಖಂಡ್ ಹೋಕರ್ रहेंगे. ಅವರು ಪರಸ್ಪರ ಎಲ್ಲರ ಜೊತೆಗೆ ಹಾಲು ಸಕ್ಕರೆಯಂತೆ ಅರ್ಥಾರ್ಥ ಹೊಂದಿಕೊಂಡು, ಅಡ್ಜಸ್ಟ್ ಮಾಡಿಕೊಂಡು, ತಮ್ಮನ್ನು ತಾವು ಡ್ರಾಮಾದ ಒಂದು ಪಟ್ಟಿಯ ಮೇಲೆ ನಡೆಯುವಂಥವ್ರು ಇರ್ತಾರೆ. ಕಭಿ ಭಿ ಲೂನ್ ಪಾನಿ ನಹಿ ಹೋಂಗೆ, ಎಂದೂ ಕೂಡ ಉಪ್ಪು ನೀರಾಗೋದಿಲ್ಲ. ಜೋ ದೇಹ ಅಭಿಮಾನಿ ಮನುಷ್ಯ ವ ಉಲ್ಟಾ ಸುಲ್ಟಾ ಬೋಲ್ತೆ ಲಡ್ತೆ ಜಗಡ್ತೆ ಹೇ. ಯಾರು ದೇಹಭಾನದಲ್ಲಿರುವಂಥ ಮನಸ್ಸುಗಳಿವೆ, ಮನುಷ್ಯಾತ್ಮರಿದ್ದಾರೆ, ಅಂಥವರು ಉಲ್ಟಾ ಸುಲ್ಟಾ ಮಾತನಾಡೋದು, ಜಗಳ ಮಾಡೋದನ್ನು ಮಾಡ್ತಾರೆ. ತುಮ್ ಬಚ್ಚೋ ಮೇ ವಹ ಆದತ್ ನಹಿ ಹೋ ಸಕ್ತಿ. ತಾವು ಮಕ್ಕಳೊಳಗ ಇಂಥ ಅಭ್ಯಾಸ ಎಂದೂ ಇರಬಾರ್ದು. ಯಹಾ ತುಮ್ಹೆ ದೈವಿ ಗುಣ ಧಾರಣ ಕರ್ನೆ ಹೇ, ಕರ್ಮಾತೀತ ಅವಸ್ಥಾ ಕೋ ಪಾನಾ ಹೇ. ತಾವು ಮಕ್ಕಳೀಗ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು ಮತ್ತು ಕರ್ಮಾತೀತ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ಬೇಕಾಗಿದೆ. ಓಂ ಶಾಂತಿ. ಪೆಹಲೆ ಪೆಹಲೆ ಬಾಬಾ ಬಚ್ಚೋಂ ಕೋ कहते हैं ದೇಹಿ ಅಭಿಮಾನಿ ಭವ. ಮೊಟ್ಟ ಮೊದಲು ಬಾಬಾ ನಮಗಿಲ್ಲಿ ಹೇಳ್ತಾರೆ, ಮಕ್ಕಳೇ, ದೇಹದಲ್ಲಿದ್ದು ಕೂಡ ದೇಹದಿಂದ ಪರೆಯಾದ, ದೇಹದ ಸ್ಮೃತಿಯಿಂದ ಪರೆ, ಇದು ದೇಹ, ಈ ದೇಹವನ್ನು ನಡೆಸುವ ಮಾಸ್ಟರ್ ನಾನು ಆತ್ಮ ಅನ್ನುವ ಸ್ಮೃತಿ ಸದಾ ಇರಲಿ ಅಂತಾರೆ. ಅಪನೇ ಕೋ ಆತ್ಮ ಸಮझो. ಗೀತಾ ಆದಿ ಮೇ ಭಲ್ ಕ್ಯಾ ಭೀ ಹೇ ಪರಂತು ವಹ ಸಭಿ ಹೇ ಭಕ್ತಿ ಮಾರ್ಗಕ್ಕೆ ಶಾಸ್ತ್ರ. ಬಾಬಾ ಅಂತಾರೆ, ಇಲ್ಲಿ ನಿಮಗೆ ಆತ್ಮ ಅಂತ ತಿಳ್ಕೊಡ್ರು. ಭಗವದ್ಗೀತೆಯಲ್ಲಿ ಏನೇ ಇರ್ಬೋದು, ಆದರೆ ಅವೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳು. ಬಾಬಾ ಕೇತೆ ಹೇ ಮೈ ಜ್ಞಾನ ಕಾ ಸಾಗರ್ ಹೂಂ. ಶಿವ ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ಬಾಬಾ ಎಲ್ಲವುಗಳ ಸಾಗರ ಇದ್ದಾರೆ, ಪ್ರೇಮದ ಸಾಗರ, ಆನಂದದ ಸಾಗರ ಇದ್ದಾರೆ. ಆದರೆ ಎಲ್ಲಕ್ಕಿಂತ ಮೊಟ್ಟ ಮೊದಲು ಬಾಬಾನ ಹತ್ರ ಸಾಗರದಷ್ಟು ಜ್ಞಾನ ಇದೆ, ಜ್ಞಾನದ ಸಾಗರ ಇದ್ದಾರೆ ಬಾಬಾ. ತೋ ತುಮ್ ಬಚ್ಚೋಂಕು ಸುನಾತಾ ಹೂಂ. ಬಾಬಾ ಅಂತಾರೆ, ಆ ಜ್ಞಾನವನ್ನು ನಾನು ನೀವು ಮಕ್ಕಳಿಗೆ ಕೊಡ್ತಿದ್ದೀನಿ. ಕೌನ್ಸಾ ಜ್ಞಾನ ಸುನಾತೆ? ಸೃಷ್ಟಿಕೆ ಅಥವಾ ಡ್ರಾಮಾಕ್ಕೆ ಆದಿ ಮಧ್ಯ ಅಂತ್ ಕಾ ನಾಲೆಜ್ ಸುನಾತೆ. ಬಾಬಾ ಈ ಸೃಷ್ಟಿಯ ಅಥವಾ ಡ್ರಾಮಾದ ಆದಿ ಮಧ್ಯ ಅಂತ್ಯದ ನಾಲೆಜ್ ಹೇಳ್ತಾರೆ. ಅಂದರೆ ಇದು ನಾಟಕ. ಈ ನಾಟಕದಲ್ಲಿ ನಾವೆಲ್ಲ ಆತ್ಮ ಆ್ಯಕ್ಟರ್ಸ್,
ನಮ್ಮ ರೋಲ್ ಪ್ಲೇ ಮಾಡ್ಲಿಕ್ಕೆ ಬಂದಿದ್ದೀವಿ ಅಂದಮೇಲೆ ಈ ನಾಟಕದ ಶುರು ಹೇಗಾಯಿತು? ಯಾಕಂದರೆ ಬಹಳ ದೀರ್ಘವಾದಂತಹ ನಾಟಕ. ಈ ನಾಟಕವನ್ನು ನಾವು ಒಂದು ಜೀವನದೊಳಗೆ ನೋಡಲಿಕ್ಕಾಗದೇ ಇರುವ ಕಾರಣದಿಂದ ನಾವು ಹಿಂದಿನದೆಲ್ಲ ಮರಿತೀವಿ. ಅದಕ್ಕೆ ಬಾಬಾ ಈ ಸೃಷ್ಟಿಯ ಈ ನಾಟಕದ ಆದಿ ಮಧ್ಯ ಅಂತ್ಯವನ್ನು ತಿಳಿಸ್ಕೊಡ್ತಾರೆ. ಯಹ ಹೇ ಪಢಾಯಿ, ಹಿಸ್ಟ್ರಿ और ಜಾಗ್ರಫಿ ಹೇನಾ? ಇದು ವಿದ್ಯೆ, ಇದು ಈಶ್ವರ್ಯ ವಿಶ್ವವಿದ್ಯಾಲಯ ಆಗಿದೆ. ಇಲ್ಲಿ ಸುಪ್ರೀಂ ಟೀಚರ್ ಶಿವ ಬಾಬಾ ಸೃಷ್ಟಿ ನಾಟಕದ ಚಕ್ರದ ಆತ್ಮ ಪರಮಾತ್ಮನ ವಿದ್ಯೆಯನ್ನು ಓದಿಸ್ತಾರೆ. ಇಲ್ಲಿ ಇತಿಹಾಸನೂ ಇದೆ, ಭೂಗೋಳನೂ ಇದೆ. ಭಕ್ತಿ ಮಾರ್ಗ ಮೇ ಕೋಯಿ ಹಿಸ್ಟ್ರಿ ಜಾಗ್ರಫಿ ನಹಿ ಹೋತಿ ಹೈ. ಭಕ್ತಿ ಮಾರ್ಗದಲ್ಲಿ ಇತಿಹಾಸ ಭೂಗೋಳ ಅಂತ ಇರೋದಿಲ್ಲ. ತೋ ಬಾಬಾ ಸಮझाते हैं अपने को आत्मा समझ बाबा को याद करना इसमें ही मेहनत है. ಬಾಬಾ ಹೇಳ್ತಾರೆ, ಎಲ್ಲ ಹೇಳಿ ಮಕ್ಕಳೇ, ತಮಗೆ ಈ ದೇಹದಿಂದ, ಈ ದೇಹದ ಜಗತ್ತಿನಿಂದ, ಡ್ರಾಮಾದಿಂದ ಡಿಟ್ಯಾಚ್ ಮಾಡಿಕೊಂಡು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮ ತಂದೆ ನೆನಪು ಮಾಡೋದ್ರಲ್ಲೇ ಪರಿಶ್ರಮ ಇದೆ. ದೇಹ ಅಭಿಮಾನ ನಹಿ ಹೋನಾ ಚಾಹಿಯೆ. ಎಂದೂ ನೀವು ದೇಹಭಾನದಲ್ಲಿ, ಅಂದರೆ ಈ ದೇಹ ಸತ್ಯ, ನಾನು ವ್ಯಕ್ತಿ ಇರು ಸತ್ಯ, ಸ್ತ್ರೀ ಇರು ಸತ್ಯ, ಪುರುಷರು ಸತ್ಯ ಅಂತ ಹೀಗೆ ದೇಹಭಾನದಲ್ಲಿ ಬರಬೇಡ್ರಿ. ಆತ್ಮ ಅವಿನಾಶಿ ಹೇ, ಸಂಸ್ಕಾರ भी आत्मा में रहते, आत्मा ही अच्छे व बुरे संस्कार ले जाती है. इसीलिए अब बाबा कहते हैं देही ಅಭಿಮಾನಿ ಬನೋ. ಆತ್ಮ ಒಳ್ಳೆಯ ಕೆಟ್ಟ ಸಂಸ್ಕಾರಗಳನ್ನು ತಗೊಂಡು ಹೋಗ್ತದೆ, ಆತ್ಮನೇ ತಗೊಂಡು ಹೋಗ್ತದ. ಅಂದರೆ ಏನೆಲ್ಲ ಸಂಸ್ಕಾರಗಳಿವೆಯೋ ಅದು ದೇಹದ ಜೊತೆಗೆ ಹೋಗೋದಿಲ್ಲ, ಆತ್ಮನೇ ತಗೊಂಡು ಹೋಗ್ತದ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ನೀವು ದೇಹಿ ಅಭಿಮಾನಿಗಳು ಆಗ್ರಿ. ಅಪ್ನಿ ಆತ್ಮ ಕೋ ಭಿ ಕೋಯಿ ಜಾನ್ತೆ ಹಿ ನಹಿ. ಬಾಬಾ ಅಂತಾರೆ, ತಾವು ಆತ್ಮ ಅನ್ನೋದನ್ನು ಯಾರೂ ತಿಳ್ಕೊಂಡೇ ಇಲ್ಲ. ಜಬ್ ರಾವಣ ರಾಜ್ಯ ಶುರು ಹೋತಾ ಹೇ ತೋ ಅಂಧಿಯಾರ ಮಾರ್ಗ ಶುರು ಹೋತಾ, ದೇಹ ಅಭಿಮಾನಿ ಬಂಜಾತೆ. ಯಾವಾಗ ರಾವಣನ ರಾಜ್ಯ ಶುರುವಾಗ್ತದ ದ್ವಾಪರ ಯುಗದಿಂದ, ಅವಾಗ ಅಂಧಕಾರ ಶುರುವಾಗ್ತದ. ಅಂದರೆ ಈ ಆತ್ಮನ ಮೈಂಡ್, ಮನಸ್ಸು ದ್ವಾಪರ ಯುಗದಿಂದ ನಾನು ದೇಹ, ನಾನು ಅಂದರೆ ವ್ಯಕ್ತಿ, ನಾನು ಅಂತಂದರೆ ವ್ಯಕ್ತಿ ಇರುವುದು ಸತ್ಯ. ಆ್ಯಕ್ಚುಲಿ ಇದೊಂದು ಕನಸು, ಇದೊಂದು ನಾಟಕ. ಆದರೆ ನಾಟಕ ಅಂತ ಅನಿಸೋದಿಲ್ಲ, ಸತ್ಯ, ನಾನು ನಿಜವಾಗಿಯೂ ಹೀಗಿದ್ದೀನಿ ಅನ್ನುವ ಸತ್ಯ. ಅಥವಾ ನನ್ನ ಹತ್ರ ಏನೆಲ್ಲ ಇದೆ ಇದು ಸತ್ಯ, ಎದುರುಗಡೆ ಏನೆಲ್ಲ ಕಾಣಿಸ್ತಿದೆ, ಸಂಬಂಧ, ಸಂಪರ್ಕ, ಸಂಪತ್ತು, ಇವೆಲ್ಲವೂ ಸತ್ಯ ಅಂತ ಅನುಭವ ಮಾಡ್ತಾ ಆತ್ಮ ಅಂಧಿಯಾರ ಮಾರ್ಗದಲ್ಲಿ ಬಂತು. ಆತ್ಮನ ಮನಸ್ಸು ಕತ್ತಲೆಯ ಮಾರ್ಗದಲ್ಲಿ ಒಳಗೆ ಹೋಗಲಿಕ್ಕೆ ಶುರುವಾಯಿತು. ದೇಹ ಅಭಿಮಾನಿ ಬಂಜಾತೆ ಹೇ. ಎಲ್ಲರೂ ದ್ವಾಪರ ಯುಗದಿಂದ ರಾವಣನ ರಾಜ್ಯ ಯಾವಾಗ ಶುರುವಾಗ್ತದೋ ಆಗ ಎಲ್ಲರೂ ದೇಹಭಾನದಲ್ಲಿ ಬರಲಿಕ್ಕೆ ಶುರು ಮಾಡ್ತಾರೆ. ಬಾಬಾ ಬೈಟ್ ಸಮझाते हैं कि तुम बच्चे यहाँ किसके पास आए हो. ನೀವು ಮಕ್ಕಳಿಲ್ಲಿ ಯಾರ ಹತ್ರ ಬಂದಿರಿ? ಇನ್ಕೆ ಪಾಸ್ ನಹಿ, ಬ್ರಹ್ಮ ಬಾಬನ ಹತ್ರ ಬಂದಿಲ್ಲ. मैंने इनमें प्रवेश किया है, इनके बहुत जन्मों के अंत का यह अंतिम जन्म है. ನಾನು ಬ್ರಹ್ಮ ಬಾಬರವರಲ್ಲಿ, ಈ ಬ್ರಹ್ಮನ ಆತ್ಮನಲ್ಲಿ ಪ್ರವೇಶ ಮಾಡಿದ್ದೀನಿ. ಇವ್ರದ್ದು ಅನೇಕ ಜನ್ಮಗಳ ಅಂತಿಮ ಜನ್ಮದ ಅಂತಿಮ ಸಮಯ ಇದೆ ಅಂತಾರೆ ಬಾಬಾ. ವಹ ಭಿ ಬತಾಯ ಆಧಾ ಕಲ್ಪ ಹೇ ಪವಿತ್ರ ಜನ್ಮ, ಆಧಾ ಕಲ್ಪ ಹೇ ಪತಿತ ಜನ್ಮ. ಇದನ್ನೂ ತಿಳಿಸ್ಕೊಟ್ಟಿದ್ದಾರೆ ಬಾಬಾ. ನೀವೆಲ್ಲ ಆತ್ಮಗಳದು ಈ ನಾಟಕದಲ್ಲಿ ಅರ್ಧ ಜನ್ಮ, ಅರ್ಧ ಯುಗ ಏನಿರ್ತದ, ಅರ್ಧ ಕಲ್ಪದವರೆಗೆ ಪವಿತ್ರ ಜನ್ಮಗಳನ್ನು ತಗೊಳ್ತೀರಿ. ಅರ್ಧ ಕಲ್ಪ ಆದಮೇಲೆ ಪತಿತ ಜನ್ಮಗಳನ್ನು ತಗೊಳ್ತೀರಿ. ತೋ ಯಹ ಬಿ ಪತಿತ್ ಹೋಗಯ. ಅಂದರೆ ಈ ಬ್ರಹ್ಮ ಬಾಬಾನು ಏನಾಗಿದ್ದಾರೆ, ಪತಿತ ಅಂದಮೇಲೆ ನೀವು ಬಂದಿದ್ದು ಯಾರ ಹತ್ರ? ಶಿವ ಬಾಬನ ಹತ್ರ ಬಂದಿದ್ದೀರಿ ಅಂತಾರೆ ಬಾಬಾ. ಭಲ್ ಕರ್ಮ ಭೋಗ್ ತೋ ಹೋತಾ ಹಿ ಹೇ. बाबा अंतारा, यह तुम्हारा अमूल्य हीरे जैसा जन्म कहा जाता, बल कर्म भोग तो होता ही है. तो अब बाबा कहते हैं अपने को आत्मा समझ मुझ बाबा को याद करते रहो. ಕರ್ಮ ಭೋಗ ಭಲೇ ಇರ್ತದ, ಆದರೆ ತಮಗೆ ತಂದೆಯ ಮಕ್ಕಳು ಅಬ್ಬ ಬಾಬಾ ಕೇತೆ. ಈಗ ಬಾಬಾ ಹೇಳ್ತಾರೆ, ಆತ್ಮ ಅಂತ ತಿಳಿದು ತಂದೆ ನೆನಪನ್ನು ಮಾಡ್ರಿ. ಪ್ರಾಕ್ಟೀಸ್ ಹೋಗಿ ತಭಿ ವಿಕರ್ಮ ವಿನಾಶ ಹೋಂಗೇನಾ. ಎಷ್ಟೆಷ್ಟು ಈ ನಾಟಕದ ಪಾತ್ರದಿಂದ ನಾನು ಡಿಟ್ಯಾಚ್ ಆಗ್ತಾ ಆತ್ಮನು ಸತ್ಯದಲ್ಲಿ ಸ್ಥಿತ ಆಗ್ತೀನಿ, ತಂದೆ ನೆನಪು ಮಾಡ್ತೀನಿ. ಇದು ಎಷ್ಟು ಪ್ರಾಕ್ಟೀಸ್ ಆಗ್ತದೋ ಅಷ್ಟು ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ. ದೇಹದಾರಿ ಸಮझा तो ವಿಕರ್ಮ ವಿನಾಶ नहीं ಹೋಗ. ನಿಮಗೆ ನೀವು ಹೌದು ನಾ ದೇಹ ಇರು ಸತ್ಯ, ನಾ ವ್ಯಕ್ತಿ, ನಾನು ತಂದೆ, ನನ್ನ ತಾಯಿ, ನಾ ಅಕ್ಕ ಅಂತ ಹಿಂಗೆ ಏನಾದರೂ ತಿಳ್ಕೊಂಡ್ರಿ ಅಂದರೆ ಬಾಬಾ ಹೇಳ್ತಾರೆ ನಿಮ್ಮ ವಿಕರ್ಮಗಳೆಂದಿಗೂ ವಿನಾಶ ಆಗೋದಿಲ್ಲ. आत्मा ब्राह्मण नहीं, शरीर साथ है तभी ब्राह्मण फिर देवता क्षत्रिय शूद्र बनते हैं.
ಮೋಸ್ಟ್ ಇಂಪಾರ್ಟೆಂಟ್ ತಿಳ್ಕೊಳ್ಳಿಕ್ಕೆ ಅಂಡರ್ಲೈನ್ ಮಾಡ್ಕೊಳ್ಳುವಂಥ ಮಹಾವಾಕ್ಯ, ಆತ್ಮ ಬ್ರಾಹ್ಮಣ್ ನಹಿ ಹೇ. ನಾವು ಯಾರೂ ಆತ್ಮ ಬ್ರಾಹ್ಮಣ ಅಲ್ಲ. ಆತ್ಮ ವರ್ಣದಿಂದ ಪರೆ ಇದೆ, ಆತ್ಮ ಜಾತಿಯಿಂದ ಪರೆ ಇದೆ, ಆತ್ಮ ಈ ದೇಹದ ನಾಮದಿಂದ, ಈ ದೇಹದ ಪ್ರಕೃತಿ ಪದಾರ್ಥಗಳಿಂದ ಆತ್ಮ ಪರೆ ಇದೆ. ಆತ್ಮ ಈ ಜಗತ್ತಿನ ಎಲ್ಲ ಧರ್ಮ, ಜಾತಿ, ಪಾತಿ, ಪಂಥ, ಪಂಗಡ, ಕಲರ್ ಇವೆಲ್ಲದರಿಂದ ಆತ್ಮ ಪರೆ ಇದೆ. ಆತ್ಮ ಬಹಳ ಸ್ವಚ್ಛ ನಿರಾಕಾರ ಇದೆ. ಅಂದಮೇಲೆ ಆತ್ಮ ಬ್ರಾಹ್ಮಣ ಅಲ್ಲ. ಯಾವಾಗ ನಾವು ಶರೀರದಲ್ಲಿ ಬರ್ತೀವಿ, ನಾಟಕ ಅನುಸಾರ ರೋಲ್ ಪ್ಲೇ ಮಾಡ್ತಾ ಮಾಡ್ತಾ ಸಂಗಮಯುಗದಲ್ಲಿ ಬರ್ತೀವಿ, ನಾವು ಬ್ರಹ್ಮ ಬಾಬಾರವರಿಂದ ಆ ಆತ್ಮಕ್ಕೆ ಲೌಕಿಕ ಜನ್ಮ ಆಗ್ತದ, ಅವಾಗ ಬ್ರಾಹ್ಮಣರು ಅಂತಾರೆ ಬಾಬಾ. ಅಂದರೆ ಶರೀರ ಸಹಿತ ಬ್ರಾಹ್ಮಣರು, ಆದರೆ ಆತ್ಮ ಸಿಂಗಲ್ ಆತ್ಮ ಬ್ರಾಹ್ಮಣ ಅಲ್ಲ. ಅರ್ಥಾತ್ ಬ್ರಾಹ್ಮಣರು ಸಂಗಮಯುಗದಲ್ಲದಾರ, ಆದರೆ ಬ್ರಾಹ್ಮಣ ಆತ್ಮ ಏನಿದೆಯಲ್ಲ ಅದು ಬ್ರಾಹ್ಮಣ ಅಲ್ಲ. ಅರ್ಥಾತ್ ಈ ಜಗತ್ತಿನಲ್ಲಿರುವಂಥ ಎಲ್ಲ ಆತ್ಮರೇನಿದಾರ ಅವ್ರು ಬಾಬನ ಮಕ್ಕಳದಾರ. ಆತ್ಮಕ್ಕೆ ಕಲರ್ ಅಥವಾ ವರ್ಣ ಸಂಬಂಧ ಇಲ್ಲ. ಎಲ್ಲರೂ ನಿರಾಕಾರ, ರುದ್ರಮಾಲೆಯ ಮಣಿಗಳು ನಾವು. ರುದ್ರ ಶಿವಬಾಬನ ಮಕ್ಕಳಿದ್ದೀವಿ, ವಿಶ್ವದ ಎಲ್ಲ ಆತ್ಮರು. ಆದರೆ ಕೆಲವರು ಮಾತ್ರ ಸಂಗಮಯುಗದಲ್ಲಿ ಬ್ರಾಹ್ಮಣರಾಗ್ತಾರೆ. तो अब बाबा को याद करने की मेहनत है, सहज योग भी है ना. ಈ ಯೋಗ ಭಾಳ ಸಹಜ ಇದೆಯಲ್ಲ ಮಕ್ಕಳೇ ಅಂತಾರೆ ಬಾಬಾ. ಬಾಬಾ कहते सहजते सहज भी है, कोई कोई को फिर डिफिकल्ट भी बहुत भासता है. घड़ी घड़ी दे अभिमान में आकर बाबा को भूल जाते. ಈ ಯೋಗ ಬಹಳ ಸರಳ ಇದೆ ಅಂತಾರೆ ಬಾಬಾ. ಅದಕ್ಕೆ ಈ ಯೋಗದ ಹೆಸರು ಸಹಜ ರಾಜ್ ಯೋಗ ಅಂತ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಇದು ಭಾಳ ಸಹಜ ಯೋಗ ಇದೆ, ಆದರೆ ಕೆಲವರಿಗೆ ಭಾಳ ಟಫ್ ಆಗ್ತದ. ಯಾಕೆ ಆಗ್ತದಂತಂದರೆ ಕ್ಷಣ ಕ್ಷಣವು ತಮಗೆ ದೇಹ ಭಾನದಲ್ಲಿ ಸಿಕ್ಕಾಕೊಳ್ತಾರ, ತಮ್ಮನ್ನು ದೇಹ ಅಂತ ಸತ್ಯ ಅನುಭವ ಮಾಡ್ತಾರ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಆತ್ಮ ಅನ್ನೋದೇ ಮರೀತಾರ, ಅದಕ್ಕೆ ಬಾಬನ್ನೇ ಮರೀತಾರ. ಟೈಮ್ ತೋ ಲಗ್ತಾ ಹೇನ ದೇಹಿ ಅಭಿಮಾನಿ ಬನ್ನೇ ಮೇ. ಬಾಬಾ ಅಂತಾರ ನಾಲೇಜ್ ತಿಳ್ಕೊಳ್ಳಿಕ್ಕೆ ಸೆಕೆಂಡ್ ಇದೆ, ಆದರೆ ತಿಳ್ಕೊಂಡ್ಮೇಲೆ ಆ ಸ್ಥಿತಿ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಟೈಮ್ ಅಂತೂ ಹಿಡಿತದಲ್ಲ ಅಂತ ಹೇಳ್ತಾರೆ ಬಾಬಾ. ऐसा हो नहीं सकता कि अभी तुम एक रस हो जाओ और बाबा की याद स्थायी ठहर जाए. ಹೀಗಂತೂ ಎಂದೂ ಸಾಧ್ಯ ಇಲ್ಲ. ನಾವು ಕುತ್ಕೊಂಡು ಯೋಗ ಮಾಡಿಬಿಡ್ತೀನಿ, ಒಂದು ತಿಂಗಳ ಏಕರಸ್ ಆಗಿಬಿಡ್ತೀನಿ, ಕರ್ಮಾತೀತ ಸ್ಥಿತಿ ಪಡ್ಕೊಂಡು ನನ್ನ ನೆನಪು ನಿರಂತರ ಕಂಟಿನ್ಯೂಸ್ ಬಾಬನ ಜೊತೆ ಜೋಡಿಸ್ಬಿಡ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. कर्मातीत अवस्था को पाले फिर तो शरीर भी रह न सके. ನೀವು ಜಲ್ದಿನೇ ಕರ್ಮಾತೀತ ಅವಸ್ಥಾ ಪಡ್ಕೊಂಡ್ಬಿಟ್ರಿ ಅಂತಂದರೆ ಈ ಶರೀರನೂ ಉಳಿಯೋದಿಲ್ಲ ಅಂತಾರೆ ಬಾಬಾ. ಯಾಕೆ ಅಂದರೆ ಈ ನಾಟಕ ಎಂಡ್ ಆಗುವವರೆಗೆ ನಾವು ರೋಲ್ ಪ್ಲೇ ಮಾಡಲೇಬೇಕು, ಶರೀರದಲ್ಲಿ ಇರಲೇಬೇಕು. ಆದರೆ ಬಾಬಾ ಹೇಳ್ತಾರೆ ಶರೀರದಲ್ಲಿದ್ದು ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡ್ರಿ. ಶರೀರದಲ್ಲಿದ್ದು ಈ ಕಷ್ಟದಿಂದ ದುಃಖದಿಂದ ಪರ್ಯಾದ ಅನುಭವ ನೀವು ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಬಾಬಾ ಅಂತಾರೆ ಆತ್ಮಸ್ಥಿತಿ ಕಂಪ್ಲೀಟ್ ಸಂಪೂರ್ಣ ಅವಸ್ಥಾ ಪಡಿಲಿಕ್ಕೆ ಟೈಮ್ ಹಿಡಿತದ, ಆದರೆ ಪುರುಷಾರ್ಥ ಅಂತೂ ಮಾಡಲೇಬೇಕು ಆ ಗುರಿಯನ್ನು ತಲುಪೋದಕ್ಕಾಗಿ. ಪವಿತ್ರ ಆತ್ಮಕ್ಕೆ ಸಾಥ ಪವಿತ್ರ ಶರೀರ ರಹ ನ ಸಕೆ. ಬಾಬಾ ಅಂತಾರ ನೀವು ಒಂದು ವೇಳೆ ನಾ ಪಾವನ ಆಗಿಬಿಡ್ತೀನಿ ಜಲ್ದಿನೇ ಮನೆಗೆ ಹೋಗ್ತೀನಿ ಅಂದ್ರೆ ಪವಿತ್ರ ಆತ್ಮ ಜೊತೆಗೆ ಅಪವಿತ್ರ ಶರೀರ ಇರುವುದಿಲ್ಲ. ಅದಕ್ಕೆ ಶರೀರ ಬಿಡಬೇಕಾಗ್ತದ, ಶರೀರ ಬಿಟ್ರೆ ವಾಪಸ್ ಮನೆಗೆ ಹೋಗ್ಬೇಕಾಗ್ತದ. ಬಾಬಾ ಅಂತಾರ ಸ್ವಲ್ಪ ಏನಾದರೂ ಉಳಿತದ, ಕಂಪ್ಲೀಟ್ 100% ಆಗೋದು ಕೊನೆಗೆ ಚಕ್ರ ಮುಗಿಯುವಂಥ ಸಮಯಕ್ಕಂತಾರೆ ಬಾಬಾ. देह अभिमान में आने से उल्टा सुल्टा बोलना, लड़ना, झगड़ना आदि चलता है. ನೀವು ದೇಹ ಬಾಂಧದಲ್ಲಿ ಬಂದುಬಿಟ್ರಿ ಅಂದರೆ ತಮ್ಮ ರೋಲ್ನ ಮೂಲಕ ಉಲ್ಟಾ ಸುಲ್ಟಾ ಮಾತಾಡೋದು, ಜಗಳ, ಕದನ ಇವೆಲ್ಲ ಶುರು ಆಗ್ತವೆ. ಹಮ್ ಸಬ್ ಆತ್ಮಾಯೇ ಭಾಯಿ ಭಾಯಿ ಹೇ, ಫಿರ್ ಆತ್ಮ ಕೋ ಕುಚ್ ನಹೀ ಹೋಗಾ. ನಾವೆಲ್ಲ ಆತ್ಮ ಸಹೋದರರಿದ್ದೀವಿ. ಯಾರು ಏನೇ ಮಾಡಿದರೂ ಆತ್ಮಕ್ಕೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ದೇಹ ಅಭಿಮಾನ ಸೆ ಹಿ ರೋಲಾ ಹುವಾನಾ, ಅಬ್ ತುಮ್ ಬಚ್ಚೋಂ ಕೋ ದೇಹಿ ಅಭಿಮಾನಿ ಬನ್ನಾ ಹೇ. ಬಾಬಾ ಅಂತಾರ ಇಷ್ಟೆಲ್ಲ ಪರಿಸ್ಥಿತಿ, ಇಷ್ಟೆಲ್ಲ ಕಷ್ಟ, ಸಫರಿಂಗ್, ಏನೆಲ್ಲ ದುಃಖ ಇದೆ ಎದರಿಂದ ನೀವು ದೇಹ ಭಾನದಲ್ಲಿ ಬಂದಿರೋದ್ರಿಂದ ಅಂತಾರೆ ಬಾಬಾ. ತುಮ್ಹೆ ಕಬಿ ಲೂನ್ ಪಾನಿ ನಹಿ ಹೋನಾ ಹೇ. ಜೋ ದೇಹ ಅಭಿಮಾನಿ ಮನುಷ್ಯ ವ ಉಲ್ಟಾ ಸುಲ್ಟಾ ಬೋಲ್ತೆ ಲಡ್ತೆ ಜಗಡ್ತೆ. ಯಾರು ದೇಹ ಭಾನದಲ್ಲಿ ಇರ್ತಾರೆ ಅವ್ರು ಯಾವಾಗಲೂ ಉಲ್ಟಾ ಸುಲ್ಟಾ ಮಾತಾಡ್ತಾರಂತಾರೆ ಬಾಬಾ. ತುಮ್ ಬಚ್ಚೋ ಮೇ ವಹ ಆದತ್ ನಹಿ ಹೋ ಸಕ್ತಿ. यहाँ तो तुमको देवता बनने के लिए दैवी गुण धारण करने. ಇಲ್ಲಿ ನೀವು ದೇವತಾ ಆಗೋ ಸಲುವಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋಬೇಕಿದೆ. पुरानी चीज़ से, पुराने संबंध से नफरत करनी पड़ती है.
ಬಾಬಾ ಅಂತಾರ, ಮಕ್ಕಳೇ ಇದು ಹಳೆಯ ಜಗತ್ತು, ಹಳೆಯ ಶರೀರ, ಇಂಥ ಹಳೆಯ ವಸ್ತುವಿನ ಮೇಲೆ ನಿಮ್ಮದು ಯಾವುದೇ ಥರದ ಮೋಹ ಇರಬಾರ್ದು. ಈ ಹಳೆಯ ಸಂಬಂಧಗಳ ಮೇಲೆ ನಿಮಗೆ ತಿರಸ್ಕಾರ ಬರಬೇಕಂತಾರೆ ಬಾಬಾ. देह अभिमान की बातों को छोड़ अपने को आत्मा समझ बाबा को याद करना, ये तो पाप विनाश होंगे ना. ದೇಹ ಅಭಿಮಾನ ಬಿಡ್ರಿ. ನಾ ದೇಹ ಅನ್ನೋ ಸತ್ಯ ಅಂತ ತಿಳ್ಕೊಂಡಿರಲ್ಲ, ಅದನ್ನು ಬಿಟ್ಟು ತಮ್ಮನ್ನು ಆತ್ಮ ಅನ್ನೋದು ನಿಶ್ಚಯ ಮಾಡಿಕೊಂಡು ತಂದೆ ನೆನಪು ಮಾಡಿದರೆ ಮಾತ್ರ ವಿಕರ್ಮಗಳು ವಿನಾಶ ಆಗ್ತವೆ. तो बहुत बच्चे याद में फेल हो जाते हैं. ಭಾಳಷ್ಟು ಮಕ್ಕಳು ಬಾಬಾ ನೆನಪು ಮಾಡೋದ್ರಲ್ಲಿ ಫೇಲ್ ಆಗಿಬಿಡ್ತಾರೆ. तो बड़ा इम्तहान है ना, आधा कल्प के पुराने भक्त ही समझ सकते. ಬಾಬಾ ಅಂತಾರೆ, ಇಲ್ಲಿ ಬಾಬನ ಮಕ್ಕಳು ಯಾರು ಜ್ಞಾನವನ್ನು ಪೂರ್ಣ ತಿಳ್ಕೊಳಕ್ಕೆ ಸಾಧ್ಯ ಅಂದರೆ ಅವ್ರು ಪೂರಾ ಅರ್ಧ ಕಲ್ಪದ ಹಳೆಯ ಭಕ್ತರು. ಅಂದರೆ ಸತ್ಯಯುಗದ ತ್ರೇತಾದ ರೋಲ್ ಮುಗಿದ ತಕ್ಷಣ ದ್ವಾಪರ ಯುಗದಲ್ಲಿ ಸ್ಟಾರ್ಟಿಂಗಿಂದ ಯಾರು ಅನನ್ಯ ಏಕದೇವೋಪಾಸನೆಯ ಭಕ್ತಿಯನ್ನು ಮಾಡಿದಾರೋ ಅವರಿಗೆ ಬಾಬಾ ಹೇಳುವ ಜ್ಞಾನ ಪೂರ್ಣ ತಿಳಿತದ. ಭಕ್ತಿ ಮೇ ಜೋ ಪೀಚೆ ಆಯೆ ವ ಇತ್ನಾ ಸಮझ नहीं सकेंगे. ಬಾಬಂತರ ದ್ವಾಪರ ಯುಗದಲ್ಲಿ ಯಾರು ಭಕ್ತಿಯನ್ನು ಲೇಟಾಗಿ ಶುರು ಮಾಡಿದಾರ ಅಂಥವರು ಈ ಜ್ಞಾನವನ್ನು ಅಷ್ಟೊಂದು ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಥೋಡಾ ಹಿ ಆಗೆ ಚಲ್ ತುಮಾರ ನಾಮ್ ಬಾಲಾ ಹೋಗಾ ಪರಂತು ವೋ ಅವಸ್ಥಾ ಹೋನಿ ಚಾಹಿಯೇನಾ. ಸ್ವಲ್ಪ ನಡೀರಿ, ಬಾಬಾ ಅಂತಾರೆ ಸ್ವಲ್ಪ ಮುಂದೆ ನಡೀರಿ ನೀವು. ಈ ಬ್ರಹ್ಮಕುಮಾರಿ ಸಂಸ್ಥಾದ ಹೆಸರು, ಈ ಸಂಸ್ಥೆಯ ಹೆಸರು ಪ್ರಸಿದ್ಧ ಮಾಡೋದಿಲ್ಲ. ಹೆಂಗೆ ಲೌಕಿಕನಲ್ಲಿ ಒಂದು ಸಂಸ್ಥೆ, ಒಂದು ಸ್ಕೂಲ್, ಒಂದು ಆರ್ಗನೈಜೇಷನ್, ಒಂದು ಏನಾದರೂ ಸಂಸ್ಥೆ ತಯಾರು ಮಾಡಿದ್ರು ಅಂದ್ರೆ ಅದ್ರ ಹೆಸರು ಬೆಳಕಿಗೆ ತರಬೇಕು, ಕೊನೆವರೆಗೆ ಉಳಿಬೇಕಂತಾರೆ. ಬಾಬನ ಉದ್ದೇಶ ಅದು ಅಲ್ಲ. ಭಗವಂತ ಈ ಸೃಷ್ಟಿ ಮೇಲೆ ಏನು ಬಂದಿದ್ದಾರೆ ಅವನ ಕಾರ್ಯದಲ್ಲಿ ಸಹಯೋಗಿಯಾಗಿರುವಂಥ ಮಕ್ಕಳು ಏನು ಸತ್ಯ ದಾರಿಯಲ್ಲಿ ನಡೀತಾ ಇದ್ದಾರೆ ಅನ್ನೋದು ಒಂದಿನ ನಿಮ್ಮ ಹೆಸರು ಪ್ರಸಿದ್ಧ ಆಗ್ತದೆ. ಪರಂತು ಓ ಅವಸ್ಥಾ ಹೋನಿ ಚಾಹಿಯೇನಾ. ಬಾಬಾ ಅಂತ ನಾನು ನಿಮ್ಮನ್ನು ಪ್ರಸಿದ್ಧ ಮಾಡ್ತೀನಿ, ನೀವೇನನ್ನೋದು ಸಿದ್ಧ ಮಾಡ್ತೀನಿ, ನೀವು ಎಂಥ ಯೋಗಿ ತಪಸ್ವಿ ಇದ್ದೀರಂತ ನಾನು ಇಡೀ ಜಗತ್ತಿಗೆ ಪ್ರಖ್ಯಾತ ಮಾಡ್ತೀನಿ. ಆದರೆ ನಿಮ್ಮದು ಅವಸ್ಥಾ ಹಂಗೆ ಇರಬೇಕಲ್ಲ. ಆಪಸ್ ಮೇ ಬಹುತ್ ಬಹುತ್ ಪ್ರೇಮ್ ಹೋನಾ ಚಾಹಿಯೆ. ಬಾಬಾ ಅಂತಾರ, ಮಕ್ಕಳೇ ಪ್ರತಿಯೊಬ್ಬ ಆತ್ಮನ ಮೇಲೆ ರೋಲ್ ನೋಡಿದ್ವಿ ನಾವು ಅಂತಂದರೆ ಎಂದೂ ಆ ವಿಕಾರ ವೀಕ್ನೆಸ್ ಹೋಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಂತಿಮದವರೆಗೆ ಇರುವೆ ಕಮ್ಜೋರಿ, ಕೊರತೆ, ವಿಕಾರ. ಬಾಬಾ ಅಂತಾರೆ, ಪ್ರತಿ ಆತ್ಮನ ಮೇಲೆ ನಿಮ್ಮದು ಭಾಳ ಪ್ರೇಮ ಇರಬೇಕು. ತುಂಬ ಈಶ್ವರ್ಯ ಸಂತಾನ ಹೋನಾ, ನೀವು ಈಶ್ವರನ ಮಕ್ಕಳಿದ್ದೀರಿ ತಂದಮೇಲೆ ಎಲ್ಲ ಆತ್ಮರನ್ನು ಭಾಳ ಪ್ರೀತಿ ಮಾಡಬೇಕು ಅಂತಾರೆ ಬಾಬಾ. हमको भगवान पढ़ाते हैं तो फिर कायदे सिर पढ़ना चाहिए ना, नहीं तो बहुत बहुत कम पढ़ पाएंगे, सजाई भी खानी. ಬಾಬಾ ಅಂತಾರೆ, ನೀವು ಭಗವಂತ ಓದಿಸ್ತಾರ ತಂದಮೇಲೆ ಓದಿಸ್ತಾರ ಅನ್ನೋದು ತಿಳ್ಕೊಂಡ್ಮೇಲೆ ಇಲ್ಲಿ ಕಾಯ್ದೆಸೀರು ಓದ್ರಿ. ಕಾಯ್ದೆಸೀರು ಓದಲಿಲ್ಲ, ಮನಸ್ಸಿಗೆ ಬಂದಂಗೆ ವಿದ್ಯೆಯನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ, ಅಟೆನ್ಷನ್ ಕೊಡಲಿಲ್ಲ, ಪ್ರಾಕ್ಟೀಸ್ ಮಾಡೋದಿಲ್ಲ ತಂದ್ರೆ ನೀವು ಕಡಿಮೆ ಪದವಿ ತಗೊಳ್ತೀರಿ ಮತ್ತು ದಂಡನೂ ಭಾಳ ತಿನ್ಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. मुख्य बात अंदर देखना है, हमारे में कोई ಅವಗುಣ ತೋ ನಹಿ ಹೇ. ಮುಖ್ಯ ಮಾತು ನಿಮ್ಮೊಳಗೆ ನೋಡ್ಕೊಡ್ರಿ, ನಮ್ಮಲ್ಲಿ ಅಂಥ ಯಾವುದೇ ಅವಗುಣ ಇಲ್ವಲ್ಲ. ಹಮಾರ ಖಾನ್ ಪಾನ್ ಕೇಸಾ ಹೇ, ನಮ್ಮದು ಉಣ್ಣೋದು, ಕುಡಿಯೋದು, ತಿನ್ನೋದು ಹೇಗಿದೆ ಅಂತ ನೋಡ್ಕೊಡ್ರಿ. ಸಾರೇ ದಿನ್ ಮೇ ಕೊಯ್ ಫಾಲ್ತು ಬಾತ್ ಯಾ ಝೂಟ್ ತೋ ನಹಿ ಬೋಲ್ತೆ. ಇಡೀ ದಿನದಲ್ಲಿ ಫಾಲ್ತು ಮಾತಾಡೋದು, ಸುಳ್ಳು ಹೇಳೋದು ಮಾಡೋದಿಲ್ಲಲ್ಲ. ಶರೀರ ನಿರ್ವಾಹ ಅರ್ಥ ಬಿ ಝೂಟ್ ಆದಿ ಬೋಲ್ನಾ ಪಡ್ತಾ ಹೇನಾ. ಕೆಲವೊಮ್ಮೆ ಶರೀರ ನಿರ್ವಹಣೆಗಾಗಿ ವ್ಯಾಪಾರ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಅಂಥಲ್ಲಿರೋ ಸುಳ್ಳು ಹೇಳಿಬಿಡ್ತೀರಿ. फिर मनुष्य धर्माओं निकालते हैं तो पाप हल्का हो जाए, अच्छा कर्म करते हैं तो उसका भी रिटर्न मिलता है. कोई ने ಹಾಸ್ಪಿಟಲ್ बनवाया. ಬಾಬಾ ಹೇಳ್ತಾರೆ, ಭಾಳಷ್ಟು ಜನ ವ್ಯಾಪಾರದಲ್ಲಿ ಮುಂದೆ ಬರೋ ಸಲುವಾಗಿ ಶರೀರ ನಿರ್ವಹಣೆಗೆ ಏನು ಕೆಲಸ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಅದರಲ್ಲಿ ಆ ಇರೋ ರೇಟಿಗಿಂತ ಹೆಚ್ಚಿಗೆ ಹೇಳ್ತಾರೆ. ಎಷ್ಟು ಲಾಭ ತೊಗೋಬೇಕು ಅದಕ್ಕಿಂತ ಹೆಚ್ಚಿಗೆ ಲಾಭದ ಅಪೇಕ್ಷೆಯನ್ನು ಪಡ್ತಾರೆ, ಸುಳ್ಳು ಹೇಳ್ತಾರೆ. ಅದು ಇರೋ ರೇಟೇ ಬೇರೆ, ಅದಕ್ಕೆ ಹೆಚ್ಚಿನ ರೇಟ್ ಹೇಳಿ ಮಾರಾಟ ಮಾಡ್ತಾರೆ. ಈ ಥರ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳಿದ್ದು ಪಾಪದ ಹೊರೆ ಹೆಚ್ಚಾಗ್ತದೆ, ದುಃಖ ಆಗ್ತದೆ. ಅದಕ್ಕೇನು ಮಾಡ್ತಾರೆ, ಮತ್ತು ಪುಣ್ಯ ಮಾಡ್ಕೊಳ್ಳೋ ಸಲುವಾಗಿ ಒಂದಿಷ್ಟು ಆದಂಥ ಲಾಭದೊಳಗೆ ಧರ್ಮದ ಕಾರ್ಯಕ್ಕಾಗಿ ಕೊಡ್ತಾರೆ. ಆ ಧರ್ಮದ ಕಾರ್ಯಕ್ಕೆ ಕೊಟ್ಟರು ಅಂದ್ರೆ ಬಾಬಾ ಹೇಳ್ತಾರೆ ಮತ್ತೆ ಮುಂದಿನ ಜನ್ಮದಲ್ಲಿ ಏನಾಗ್ತದೆ, ಮತ್ತೆ ರಿಟರ್ನ್ ಆಗ್ತದ. ಕೋಯಿನೇ ಹಾಸ್ಪಿಟಲ್ बनवाया तो अगले जन्म में अच्छी ಹೆಲ್ತ್ ಮಿಲೇಗಿ. ಯಾರಾದರೂ ಹಿಂದಿನ ಜನ್ಮದಲ್ಲಿ ಒಳ್ಳೆ ಆಸ್ಪತ್ರೆ ಕಟ್ಸಿದ್ರು, ಹೆಲ್ಪ್ ಮಾಡಿದ್ರು ಅಂದ್ರೆ ಅವರಿಗೆ ಒಳ್ಳೆ ಆರೋಗ್ಯ ಸಿಗ್ತದ. ಕಾಲೇಜ್ बनवाया तो अच्छा ಪಡೆಂಗೆ. ಕಾಲೇಜ್ ಮಾಡಿಕೊಟ್ರು ಇನ್ನೊಬ್ಬರಿಗೆ, ಅಲ್ಲಿ ಅನೇಕ ಮಕ್ಕಳು ಓದಿದ್ರು ಅಂದ್ರೆ ಮುಂದಿನ ಜನ್ಮದಲ್ಲಿ ಅವ್ರಿಗೆ ಬಹಳ ವಿದ್ಯಾಭ್ಯಾಸ ಸಿಗ್ತದ. ಪರಂತು ಪಾಪ ಕಾ ಪ್ರಾಯಶ್ಚಿತ್ ಕ್ಯಾ ಹೈ, ಉಸ್ಕೆ ಲಿಯೇ ಫಿರ್ ಗಂಗಾ ಸ್ನಾನ ಕರ್ನೆ ಜಾತೆ ಹೈ. ಬಾಬಾ ಅಂತಾರ,
ಯಾರಾದರೂ ವ್ಯಾಪಾರದೊಳಗೆ ಜೀವನದೊಳಗೆ ಸುಳ್ಳು ಹೇಳಿ ಗಳಿಸ್ತಾರೆ. ಗಳಿಸಿದ್ರದ್ದು ಪಾಪ ಮನಸ್ಸು ತಿಂತದ, ಹೊರೆ ಆಗ್ತದ. ಅದಕ್ಕೆ ಅದನ್ನ ಇಳಿಸ್ಕೊಳ್ಳಿಕ್ಕೆ ದಾನ ಮಾಡ್ತಾರೆ. ಬಾಬಾ ಅಂತ ನೀವು ದುಡ್ಡು ಕೊಟ್ಟಿರಲ್ಲ, ನಿಮಗೆ ದುಡ್ಡು ಸಿಗ್ತದೆ ಮುಂದಿನ ಜನ್ಮದಾಗ. ಹಾಸ್ಪಿಟಲ್ ಕಟ್ಸಿದ್ರೆ ಆರೋಗ್ಯ ಸಿಗ್ತದೆ, ಸ್ಕೂಲ್ ಕಟ್ಸಿದ್ರೆ ಶಿಕ್ಷಣ ಸಿಗ್ತದೆ. ನೀವು ಏನು ಕೊಡ್ತೀರದು ಸಿಗ್ತದೆ. ಅದ್ರ ಮಾಡಿದ ಪಾಪ ಭೋಗಿಸ್ಲೇಬೇಕಂತಾರೆ ಬಾಬಾ. ಅದಕ್ಕೆ ಏನು ಮಾಡೋದು, ಮಾಡಿದ ಪಾಪ ಹೆಂಗೆ ತೊಳ್ಕೊಬೇಕತ್ ಮತ್ತು ಭಕ್ತರು ಏನು ಮಾಡ್ತಾರೆ, ಎಲ್ಲ ಮನುಷ್ಯಾತ್ಮ ಮನುಷ್ಯ ಮನಸ್ಸು ಮತ್ತು ಗಂಗಾ ನದಿ ಸ್ನಾನ ಮಾಡಲಿಕ್ಕೆ ಹೋದರೆ ಬಹುಶಃ ನಮಗೆ ಎಲ್ಲ ಪರಿಹಾರ ಆಗ್ತದ ಅಂತ ಹಿಂಗೆ ತಿಳ್ಕೊತಾರ ಅಂತ ಹೇಳ್ತಾರೆ ಬಾಬಾ. ತೋ ಬಾಕಿ ಜೋ ಧನ್ ದಾನ್ ಕರ್ತೆ ಉಸ್ಕಾ ದೂಸರೆ ಜನ್ಮ ಮಿಲ್ ಜಾತಾ. ಬಾಬಾ ಅಂತಾರೆ ಮಾಡಿದ ಪಾಪಂತೂ ಪ್ರಾಯಶ್ಚಿತ್ತ ಪಡಲೇಬೇಕು, ಭೋಗಿಸ್ಲೇಬೇಕಾಗ್ತದ. ಅದಕ್ಕೆ ಭೋಗಿಸೋದು ತಪ್ಪಬೇಕಂತ ತಿಳ್ಕೊಂಡು ಗಂಗಾ ಸ್ನಾನ ಮಾಡ್ತಾರೆ. ಆದರೆ ಬಾಬಾ ಹೇಳ್ತಾರೆ ಧನ ದಾನ ಮಾಡಿದ್ರೆ ನೀನು ಮುಂದಿನ ಜನ್ಮದಾಗ ಸಿಗ್ತದ. ಉಸ್ಮೆ ಪಾಪ್ ಕಟ್ನೆ ಕಿ ಬಾತಿ ನಹಿ. ನಾನು ಪಾಪ ಮಾಡಿ ಧನ ಗಳಿಸ್ದೆ, ಆ ದುಡ್ಡು ಶಿವಬಾಬಾಗ ಭಗವಂತಗ ಕೊಟ್ರೆ ಕಮ್ಮಿ ಆಗ್ತದೆ ನಾವು ತಿಳ್ಕೊತೀವಿ. ಆದ್ರೆ ಬಾಬಾ ಹೇಳ್ತಾರೆ ನೀ ದನ ಕೊಟ್ರೆ ದನನೇ ಸಿಗ್ತದೆ, ಪಾಪ ಕಟ್ಟಾಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ವಹ ಹೋತಿ ಹೇ ಧನ್ ಕಿ ಲೇನ್ ದೇನ್, ಈಶ್ವರ ಅರ್ಧ ದಿಯಾ ಈಶ್ವರನ ಅಲ್ಪ ಕಾಲಕ್ಕೆ ಲೇ ದೇ ದಿಯಾ. ನೀವು ಈಶ್ವರನ ಅರ್ಥ ದನ ಕೊಟ್ಟಿರಂದ್ರೆ ನಿಮ್ಗೆ ಧನನೇ ಸಿಗ್ತದೆ. ಆದರೆ ಮಾಡಿದ ಪಾಪವನ್ನು ಭೋಗಿಸ್ಲೇಬೇಕಂತಾರೆ ಬಾಬಾ. यहाँ तो तुमको पावन बनना है सिवाय बाबा की याद के और कोई उपाय नहीं. ಮಕ್ಕಳೇ, ನೀವು ಬಾಬನ ನೆನಪು ಇಷ್ಟು ಮಾಡಬೇಕಲ್ಲ, ಬಾಬನ ನೆನಪಿನ ಹೊರತು ನೀವು ಪುಣ್ಯಾತ್ಮರಾಗಲಿಕ್ಕೆ ಬೇರೆ ಯಾವ ಉಪಾಯ ಇಲ್ಲ ಅಂತಾರೆ ಬಾಬಾ. ಅಂದರೆ ನನ್ನ ಹತ್ರ ದುಡ್ಡಿದೆ, ದುಡ್ಡು ಕೊಟ್ಟರೆ ದುಡ್ಡು ರಿಟರ್ನ್ ಆಗ್ತದ. ನನ್ನ ಹತ್ರ ಶರೀರ ಸಂಪತ್ತಿದೆ, ನಾ ಶರೀರನ ಬಾಬನ ಯಜ್ಞದಲ್ಲಿ ತೊಡಗಿಸಿದ್ರೆ ಈ ಶರೀರ ಪ್ರತಿಯಾಗಿ ಬಾಬಾ ರಿಟರ್ನ್ ಮಾಡ್ತಾರೆ. ಆದರೆ ಮಾಡಿದ ಪಾಪ ಬಾಬಾ ನೆನಪಿರ್ಲಾರ್ದನೆ ತೊಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. वह ईश्वर अर्थ करते हैं इनडायरेक्ट. अभी तो ईश्वर कहते मैं सम्मुख यहाँ आया हूँ पावन बनाने. मैं तो दाता हूँ, मुझे तुम देते हो तो मैं रिटर्न में देता हूँ. ಈಗಂತೂ ನೀವು ಇಲ್ಲಿವರೆಗೆ ಭಕ್ತಿ ಮಾರ್ಗದಲ್ಲಿ ಇನ್ಡೈರೆಕ್ಟ್ ಕೊಟ್ರಿ, ದೇವ್ರ ಹೆಸರಿನ ಮೇಲೆ ಮಠಕ್ಕೆ, ಪೂಜಾರಿಗಳಿಗೆ, ಸಮಾಜಕ್ಕಾಗಿ ಕೊಟ್ರಿ. ಬಾಬಾ ಹೇಳ್ತಾರದು ಇನ್ಡೈರೆಕ್ಟ್. ಈಗ ನಾ ಡೈರೆಕ್ಟ್ ಬಂದೀನಿ, ಈ ಸೃಷ್ಟಿ ನಾಟಕದಲ್ಲಿ ಡೈರೆಕ್ಟ್ ಬಂದು ಹೇಳ್ತೀನಿ ನಿಮ್ದೆಲ್ಲವನ್ನ ಸಫಲ್ ಮಾಡ್ಕೊಡ್ರಿ ಅಂತ. ಆದರೆ ಬಾಬಾ ಅಂತಾರೆ ನಾನಂತೂ ದಾತಾ ಇದ್ದೀನಿ, ನೀವು ನನಗೇನು ಕೊಡ್ತೀರಿ? ನೀವು ನನ್ನ ಹೆಸರಿನಲ್ಲಿ ಡೈರೆಕ್ಟ್ ಏನು ಕೊಡ್ತೀರಿ ಅದು ನಾನು ರಿಟರ್ನ್ ಆಗಿ ಕೊಡ್ತೀನಿ. ಮೈ ಥೋಡಿ ಅಪ್ನೆ ಪಾಸ್ ರಖೂಂಗ. ನೀವು ಕೊಟ್ಟಿದ್ದೇನಾದರೂ ನನ್ನ ಹತ್ರ ಇಟ್ಕೋತೀನಿ ಅನ್ಕೊಂಡಿರೇನು? ತುಮ್ ಬಚ್ಚೋಂ ಕೆ ಲಿಯೇ ಹಿ ಮಕಾನ್ ಆದಿ ಬನಾಯೇ ಹೇ. ನೀವೇ ಮಕ್ಕಳಿಗಾಗಿ ಮನೆಗಳನ್ನು ಕಟ್ಟಿಸ್ಲಾಗ್ತದ. ಸನ್ಯಾಸಿ ಲೋಗ್ ತೋ ಅಪ್ನೆ ಲಿಯೇ ಬಡೆ ಬಡೆ ಮೆಹಲಾದಿ ಬನಾತೆ. ಸನ್ಯಾಸಿಗಳನ್ನು ನೋಡ್ರಿ, ತಮ್ಮ ಸಲುವಾಗಿ ಎಷ್ಟು ದೊಡ್ಡ ಮೆಹಲ್ಗಳನ್ನು ಮಾಡ್ಕೊಳ್ತಾರೆ. ಯಹ ಶಿವ ಬಾಬಾ ಅಪ್ನೆ ಲಿಯೇ ತೋ ಕುಚ್ ನೀ ಬನಾತೆ. ಇವೆಲ್ಲ ನಿರಾಕಾರ ಬಿಂದು, ಪಾಯಿಂಟ್, ಡೈಮೆನ್ಷನ್ಲೆಸ್, ಇಷ್ಟು ಸೂಕ್ಷ್ಮ ಬಿಂದು ಆದಂಥ ಬಾಬಾ ತಮ್ಮ ಸಲುವಾಗಿ ಮನೆಯದು ಕಟ್ಟಿಸ್ಕೋತಾರ. ಬಾಬಾ ಅಂತಾರೆ ಎಲ್ಲ ಸೆಂಟರ್ ಮಕ್ಕಳ ಸಲುವಾಗೇ ಇವೆ. कहते हैं इसका रिटर्न तुमको 21 जन्मों के लिए नई दुनिया में मिलेगा, क्योंकि तुम सम्मुख लेन देन करते हो ना. ನೀವು ಏನೇ ಇಲ್ಲಿ ಕೊಡ್ತೀರಿ, ಮನಸ ವಾಚ ಕರ್ಮಣ ತನು ಮನ ಧನ, ನೀವು ಡೈರೆಕ್ಟ್ ಈಶ್ವರನ ಸಮ್ಮುಖದಲ್ಲಿ ಲೇನ್ ದೇನ್ ತಗೊಳ್ಳೋದ್ರಿಂದ ಬಾಬಾ ಇದನ್ನ 21 ಜನ್ಮಕ್ಕಾಗಿ ನಾನು ಫುಲ್ ರಿಟರ್ನ್ ಮಾಡ್ತೀನಂತಾರ. ಪೈಸಾ ಜೋ ದೇತೆ ಹೋ ಅದು ತುಮಾರೇ ಕಾಮ್ ಲಗ್ತಾ. ನೀವೇನಿಲ್ಲಿ ಧನ ಕೊಡ್ತೀರಿ ಅದು ನಿಮ್ಮ ಕೆಲಸಕ್ಕೆ ತೊಡಗಿಸ್ತಂತಾರೆ ಬಾಬಾ. ಭಕ್ತಿ ಮಾರ್ಗ ಮೇ ಬಿ ದಾತಾ ಹೂँ ತೋ ಅಭಿ ಬಿ ದಾತಾ ಹೂँ. ಬಾಬಾ ಅಂತ ನಾ ಭಕ್ತಿ ಮಾರ್ಗದಲ್ಲೂ ದಾತಾನೇ ಇದ್ದೆ, ಕೊಡ್ತಾ ಬಂದಿ ನಿಮಗೆ. ನಾ ಈಗೂ ದಾತಾ ಇದ್ದೀನಿ. ವೆಹೆ ಇಂಡೈರೆಕ್ಟ್ ಯಹೇ ಡೈರೆಕ್ಟ್. ಅವಾಗ ಇಂಡೈರೆಕ್ಟ್ ಕೊಟ್ರಿ, ಈಗ ನಾನು ಡೈರೆಕ್ಟ್ ಕೊಡ್ತೀನಿ. ಹೇ ಜೋ ಕುಚ್ ಹೇ ಉನ್ಸೆ ಜಾಕರ್ ಸೆಂಟ್ರ್ ಖೋಲು. ಬಾಬಾ ಅಂತಾರ ಮಕ್ಕಳೇ, ನಿಮ್ಮ ಹತ್ರ ಏನಾರೇ ದುಡ್ಡಿದ್ರ ಸೆಂಟ್ರ್ ತೆಗೀರಿ, ಸೇವೆ ಮಾಡ್ರಿ, ಔರೋಂಕ ಕಲ್ಯಾಣ ಕರೋ. ಮೇ ಬಿ ತೋ ಸೆಂಟ್ರ್ ಖೋಲ್ತಾ ಹೂನಾ. ಬಾಬಾ ಅಂತಾರೆ ನಾನು ಸೆಂಟ್ರ್ ತೆಗಿತೀನಲ್ಲ, ಅದಕ್ಕೆ ಅನೇಕರ ಕಲ್ಯಾಣ ಮಾಡೋದಕ್ಕಾಗಿ ಬಚ್ಚೋಂಕೋ ಬಾಬಾ ಕೆ ಕಾರ್ಯ ಮೇ ಮದದ್ ಕರ್ನಾ. ಮೈ ಥೋಡಿ ಅಪ್ನೆ ಸಾಥ್ ಪೈಸಾ ಲೇ ಆತಾ ಹೂँ. ಬಾಬಾ ಅಂತ ನಾ ಪೈಸೆ ಮೇಲಿಂದ ತೊಗೊಂಬರೋದಿಲ್ಲ, ಮತ್ತು ನನ್ನ ಜೊತೆ ತೊಗೊಂಡು ಹೋಗೋದಿಲ್ಲ. ನೀವೇನಿಲ್ಲಿ ಅರ್ಪಣೆ ಮಾಡ್ತೀರಿ ಅದನ್ನು ಇಲ್ಲೇ ನಿಮ್ಮ ಸಲುವಾಗಿ ಕೊಡ್ತೀನಂತಾರೆ ಬಾಬಾ. ಎಸ್ ಸಬ್ ಕುಚ್ ತುಮ್ಹಾರೇ ಲಿಯೇ ಹೇ ಮೈ ತೋ ಅಬ್ ಹೋಗ್ತಾ ಹೂँ. ಮತ್ತು ಎಲ್ಲ ನಿಮ್ಮ ಸಲುವಾಗಿ ಅಂತಾರೆ ಬಾಬಾ. ನಾ ಏನಿದ್ದೀನಿ ಅಬ್ ಹೋಗ್ತಾ ಇದ್ದೀನಿ, ಕುಚ್ ಭಿ ನಹಿ ಲೇತಾ ಹೂँ. ಐಸಾ ಭಿ ನಹಿ ಕೇತಾ ಕಿ ಪಾವು ಪಡೋ. ನಾ ಎಂದೂ ನಿಮಗೆ ನನ್ನ ಕಾಲು ಮುಗಿರಿ ಅಂತಲೂ ಹೇಳೋದಿಲ್ಲ ಅಂತಾರೆ ಬಾಬಾ. तो यह भी तुम जानते हो वही माता पिता बंधु सखा सब कुछ है. ಅಂಡರ್ಲೈನ್ ಶಿವ ಬಾಬಾ. ಬಾಬಾ ಅಂತಾರೆ ನಾನು ಎಲ್ಲ ಇದ್ದೀನಿ, ನಿಮಗೆ ಆತ್ಮದ ತಂದೆ, ಆತ್ಮದ ತಾಯಿ, ಬಂಧು ಸಖ ಎಲ್ಲಾನು ಇದ್ದೀನಿ. ಸೋ ಭಿ ನಿರಾಕಾರ ಹೇ, ಎಲ್ಲ ಆಧಾರ ಖರೆ. ಆದರೆ ಎಲ್ಲ ಯಾವ ರೂಪದೊಳಗೆ? ನಿರಾಕಾರ ರೂಪದಲ್ಲಿ.
ಎಂದೂ ಕೂಡ ನಾಶವಾಗುವ ಶರೀರದ ರೂಪದಲ್ಲಿಲ್ಲ ಬಾಬಾ, ನಿರಾಕಾರ ರೂಪದಲ್ಲಿ ನಮ್ಮವರಿದ್ದಾರೆ. ತೋ ಚಾಲ್ ಚಲನ್ ಖಾನ್ ಪಾನ್ ಆದಿ ಸಬ್ ಬದಲ್ನಾ ಹೇನಾ ಮಕ್ಕಳೇ, ಸತ್ಯಕ್ಕೆ ಹೋಗಬೇಕಾಗಿದೆ. ವಿಶ್ವದ ಮಾಲೀಕರಾಗ್ತಿರಂದ್ಮೇಲೆ ನಿಮ್ಮ ತಿನ್ನೋದು, ಉಣ್ಣೋದು, ತಿರುಗಾಡೋದು, ವ್ಯವಹಾರ ಎಲ್ಲ ಬದಲಾಗಬೇಕಲ್ಲ. विकारों को छोड़ना है, सुधारना तो है. जैसे जैसे सुधरेंगे फिर शरीर छोड़ेंगे तो ऊंच कुल में जन्म लेंगे. ನೀವು ಇಲ್ಲಿ ಎಷ್ಟು ಸುಧಾರಣೆ ಆಗ್ತೀರಿ, ಒಂದು ವೇಳೆ ಶರೀರ ಬಿಟ್ಟರು ಕೂಡ ಶ್ರೇಷ್ಠ ಮಂತನದಲ್ಲಿ ಹೋಗಿ ಜನ್ಮ ತಗೊಳ್ತೀರಿ ಅಂತ ಹೇಳ್ತಾರೆ ಬಾಬಾ. ಯಾತೋ ದಿನ ಪ್ರತಿದಿನ ಡರ್ ಬಡ್ತಾ ಜಾಯಿಗ, ಬಾಹರ್ ನಿಕಲ್ ನಹೀ ಸಕೆಂಗೆ. ಬಾಬಾ ಅಂತಾರ, ಇವತ್ತು ಜಗತ್ತಿನಲ್ಲಿ ಇಷ್ಟು ಹಾಹಾಕಾರ ಸೀನ್, ಕಲಿಯುಗದ ಸೀನ್ ಇಷ್ಟು ಭಯಂಕರ ಆಗ್ತದಲ್ಲ, ನಿಮ್ಮ ಮನೆ ಬಿಟ್ಟು ಹೊರಗೆ ಬರಾಕೂ ಆಗೋದಿಲ್ಲ, ಅಂಥ ಭಯಾನಕ ದೃಶ್ಯ ಕಾಣಿಸ್ತದ. ಯಹ ಭೀ ಜಾನ್ತೆಯೇ ಪಢಾಯಿ ಕೋಟೋ ಮೇ ಕೊಯ್ ಹಿ ಪಡೆಂಗೆ. ಆದ್ರೆ ಇಲ್ಲಿ ನಾವು ಯಾರನ್ನಾರ ಕರ್ಕೊಂಡು ಬಂದು ಕುಂತು ಓದಿಸ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಈ ವಿದ್ಯೆ ಯಾರು ಓದ್ತಾರಂದ್ರೆ ಕೋಟಿಯಲ್ಲಿ ಕೆಲವರು ಮಾತ್ರ. कोई तो अच्छी रीति समझते, लिखते भी है बहुत अच्छा है, ऐसा भी आएंगे जरूर. राजधानी तो स्थापन होनी है ना, ಬಾಕಿ ಥೋಡಾ ಟೈಮ್ ಬಚ್ಚಾ ಹೇ. ಬಾಬಾ ಅಂತಾರೆ, ಎಷ್ಟು ಜನ ಅದಾರ ಚೆನ್ನಾಗಿ ಓದೋದಿಲ್ಲ, ಯಾಕಂದರೆ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ, ಸತ್ಯುಗ ಸ್ಥಾಪನೆ ಆಗ್ತದಲ್ಲ, ಎಲ್ಲ ಥರದವರು ಬೇಕಲ್ಲ. ಎಲ್ಲರೂ ನಂಬರ್ 1 ಪುರುಷಾರ್ಥ ಮಾಡಿದ್ರೆ ಎಲ್ಲರೂ ರಾಜ ಆಗ್ತಾರ. ರಾಜನೂ ಬೇಕು, ಪ್ರಜೆಗಳು ಬೇಕು, ದಾಸ್ ದಾಸಿ, ನೌಕರ್ ಚಾಕರ್ ಎಲ್ಲರೂ ಬೇಕು. ಅದಕ್ಕೆ ಬಾಬಾ ಅಂತಾರೆ, ಇಲ್ಲಿ ಎಲ್ಲರೂ ಚೆನ್ನಾಗಿ ಓದೋದಿಲ್ಲ, ಎಲ್ಲರೂ ಬಾಬಾ ಹೇಳ್ದಂಗೆ ನಡೆಯುವುದಿಲ್ಲ. ಯಾಕಂದರೆ ರಾಜಧಾನಿನೇ ಸ್ಥಾಪನೆ ಆಗ್ತದಂದ್ರೆ ಎಲ್ಲ ಥರದವ್ರು ಇಲ್ಲೇ ತಯಾರಾಗ್ತಾರ. बाबा उन पुरुषार्थी बच्चों की बहुत बहुत महिमा करते जो याद की यात्रा में थीकी दौड़ी लगाने वाले हैं. मुख्य है ही बाबा की याद. ಬಾಬಾ ಅಂತಾರೆ, ಬಾಬಾ ಯಾರು ಮಹಿಮೆ ಮಾಡ್ತಾರೆ, ಎಂಥ ಮಕ್ಕಳ ಮಹಿಮೆ ಮಾಡ್ತಾರಂದರೆ ಯಾರು ನೆನಪಿನ ಯಾತ್ರೆಯಲ್ಲಿ ಬಹಳಷ್ಟು ಸ್ಪೀಡ್ ಇದೆ, ಕ್ಷಣದಲ್ಲಿ ಅಶರೀರಿ ಆಗ್ತಾರೆ, ಕ್ಷಣದಲ್ಲಿ ಪರಂಧಾಮ ತಲುಪ್ತಾರಲ್ಲ, ಅಂಥ ಮಕ್ಕಳನ್ನು ಬಾಬಾ ನೆನೆಸ್ಕೋತಾರೆ, ಮಹಿಮೆ ಮಾಡ್ತಾರೆ. ಇಸ್ಸೆ ಪುರಾಣೆ ಹಿಸಾಬ್ ಕಿತಾಬ್ ಚುಕ್ತು ಹೋತೆ ಹೇ. ಬಾಬಾ ನೆನಪು ಮಾಡೋದ್ರಿಂದ ನಿಮ್ಮ ಹಳೆ ಎಲ್ಲ ಲೆಕ್ಕಾಚಾರ ಚುಕ್ತು ಆಗ್ತವ ಅಂತ ಹೇಳ್ತಾರೆ ಬಾಬಾ. ಯಹ ಲಡ್ನಾ ಜಗಡ್ನಾ ದೇಹಾಭಿಮಾನ್ ಹೇ. ಇಲ್ಲಿ ನೀವು ಜಗಳ ಮಾಡೋದು ಅಂತಂದ್ರೆ ಇದು ದೇಹಾಭಿಮಾನ್. बाबा का नाम बदनाम कर देंगे. बाबा के लिए ही कहा जाता सद्गुरु का निंदक टोर ना पाया. ಬಾಬಾಗೆ ಹೇಳಲಾಗ್ತದೆ, ಯಾರು ಶಿವ ಬಾಬಾ ಸದ್ಗುರುವನ್ಗೆ ನಿಂದನೆ ಮಾಡ್ತಾರೋ, ಬಾಬಾನ ಹೆಸರು ಕೆಡಿಸ್ತಾರೋ ಅವ್ರಿಗೆ ಇಲ್ಲಿ ಉಳಿಗಾಲಿಲ್ಲ, ಇಲ್ಲಿ ಅವ್ರಿಗೆ ಎಂದೂ ಸ್ಥಾನ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಅಬ್ ಏಕಿ ಜನ್ಮಿ ಯಾದ್ ಕರ್ನ. ಬಾಬಾ ನೆನಪನು ಕೂಡ ಇದು ಒಂದೇ ಜನ್ಮದ ನೆನಪು ಮಾಡಬೇಕಾಗಿದೆ. ಏಹೇ ಮೇಹನತ್ ಯಾದ್ ಕರ್ನ, ದೈವಿ ಗುಣ ಧಾರಣ ಕರ್ನ. ಕೊಯ್ ಪಾಪ್ ಕರ್ಮ್ ಕಿಯಾ ತೋ 100 ಗುಣ ದಂಡ ಪಡ್ ಜಾಯೇಗಾ. ಬಾಬಾ ನೆನಪು ಮಾಡ್ರಿ, ದೈವಿ ಗುಣ ಧಾರಣೆ ಮಾಡ್ಕೊಳ್ರಿ. ಏನಾದರೂ ಪಾಪ ಮಾಡಿದರೆ 100 ಪಟ್ಟು ದಂಡ ಸಿಗ್ತದಂತಾರೆ ಬಾಬಾ. ಪುರುಷಾರ್ಥ ಕರ್ನಾ ಹೇ, ಅಪ್ನಿ ಉನ್ನತಿ ಕರ್ನಿ ಹೇ. ಇಲ್ಲಿ ಪುರುಷಾರ್ಥ ಮಾಡಬೇಕು, ತಮ್ಮ ಉನ್ನತಿಯನ್ನು ಮಾಡಿಕೊಳ್ಬೇಕಾಗಿದೆ. धारणेಗಾಗಿ मुख्य सार अंदर अपनी झांच करनी है. हम बाबा की याद में कितना समय रहते हैं. ತಮ್ಮೊಳಗೆ ತಾವು ಚೆಕ್ಕಿಂಗ್ ಮಾಡ್ಕೋಬೇಕಾಗಿದೆ. ನಾನು ಎಷ್ಟು ಬಾಬಾ ನೆನಪು ಮಾಡ್ತೀನಿ, ಯಾಕೆಂದರೆ ಇದು ಮೈಂಡ್, ದ್ವಾಪರಯುಗದಿಂದ ಇದು ಮೈಂಡ್ ಅನೇಕ ಅಸತ್ಯ ದೇಹಧಾರಿಗಳನ್ನು ಸತ್ಯ ಅಂತ ಅನುಭವ ಮಾಡ್ತಾ ಬಂದಿದೆ. ಅದಕ್ಕಾಗಿ ಈಗೂ ಕೂಡ ಬಾಬಾ ಸತ್ಯ ತಿಳಿಸಿದ ಮೇಲೂ ಕೂಡ ಇದು ಮೈಂಡ್ ಅನೇಕರ ಹಿಂದೆ ಹೋಗ್ತದ, ಅನೇಕ ವಿಷಯಗಳನ್ನು ಹಿಡ್ಕೊಳ್ತದ. ಅದಕ್ಕೆ ಚೆಕ್ ಮಾಡ್ಕೊಳ್ರಿ, ಎಷ್ಟು ಸಮಯ ನಾ ಬಾಬಾ ನೆನಪು ಮಾಡಿದೆ, ದೈವಿ ಗುಣಗಳನ್ನು ಎಷ್ಟು ಧಾರಣೆ ಮಾಡ್ಕೊಂಡಿದ್ದೀನಿ, ನನ್ನೊಳಗೆ ಏನಾದರೂ ಅವಗುಣಗಳದಾವೇನೋ, ನಮ್ಮ ಆಹಾರ, ಕುಡಿಯೋದು, ತಿನ್ನೋದು, ಚಲನೆ ಎಷ್ಟು ರಾಯಲ್ ಇದೆ ಅಂತ ನೋಡ್ಕೊಳ್ರಿ. ಫಾಲ್ತು ಬಾತೇ ತೋ ನಹಿ ಕರ್ತೆ ಹೇನಾ. ಕುತ್ಕೊಂಡು ವ್ಯರ್ಥ ಮಾತುಗಳನ್ನು ಆಡೋದಿಲ್ಲಲ್ಲ, ಸುಳ್ಳು ಹೇಳೋದಿಲ್ಲ ತಾನೇ ಅಂತ ನಿಮಗೆ ನೀವನೇ ಮೈಂಡಿಗೆ ಕೇಳ್ಕೊಡ್ರಿ ಅಂತಾರೆ ಬಾಬಾ. ದಿವ್ಯ ಬುದ್ಧಿಯನ್ನು ಕೊಟ್ಟಿದ್ದಾರೆ, ಬುದ್ಧಿಯಲ್ಲಿ ದಿವ್ಯತೆಯನ್ನು ತುಂಬಿದ್ದಾರೆ, ಜ್ಞಾನದ ಬೆಳಕು ತುಂಬಿದ್ದಾರೆ ಅಂತಂದಮೇಲೆ ಈ ಮನಸ್ಸು ಏನು ಕೆಟ್ಟದ್ದು ವಿಚಾರ ಮಾಡ್ತದೋ, ಕೆಟ್ಟದ್ದನ್ನು ನೆನಪು ಮಾಡ್ಕೊಳ್ತದೋ, ಅದಕ್ಕೆ ಬಾಬಾ ಹೇಳ್ತಾರೆ ಕೆಟ್ಟದ್ದು ಅಂದರೆ ದೇಹ ಭಾವನಕ್ಕೆ ಸಂಬಂಧಪಟ್ಟದ್ದು ಅಂದಮೇಲೆ ಈ ಬುದ್ಧಿಯಿಂದ ನೀವು ನೋಡ್ರಿ ಅಂತ ಹೇಳ್ತಾರೆ ಬಾಬಾ. सेकंड पॉइंट, याद का चार्ट बढ़ाने के लिए अभ्यास करना. हम सब ಆತ್ಮಾಯೇ ಭಾಯಿ ಭಾಯಿ ಹೇ. ನನ್ನ ಯೋಗದ ಶಕ್ತಿ, ಬಾಬಾ ನೆನಪು ಮಾಡುವಂಥ ಶಕ್ತಿ, ನಾ ಆತ್ಮ ಅನ್ನುವಂಥದ್ದು ಅಭ್ಯಾಸ ಹೆಚ್ಚಿಸ್ಕೋಬೇಕು ಅಂತಂದರೆ ಎಲ್ಲರೂ ಆತ್ಮ, ಸಹೋದರ ಸಹೋದರ, ಭಾಯಿ ಭಾಯಿ, ಪಾಯಿಂಟ್ ಲೈಟ್ ಅಂತ ಅಭ್ಯಾಸ ಮಾಡಿರಿ. ದೇಹ ಅಭಿಮಾನ ಸೆ ದೂರ ರೆಹನಾ, ಅಪ್ನಿ ಏಕರಸ ಸ್ಥಿತಿ ಜಮಾನಿ ಹೇ. ತಮ್ಮ ಏಕರಸ, ನನ್ನೆಲ್ಲ ರಸ, ಎಲ್ಲ ಪ್ರೇಮ ಎಲ್ಲವೂ ಒಬ್ಬನೊಳಗೆ ಅನುಭವ ಮಾಡುವಂಥ ಏಕರಸ ಸ್ಥಿತಿ ತಯಾರು ಮಾಡಿಕೊಡ್ರಿ.
इसके लिए टाइम देना है. ಬಾಬಾ ಅಂತಾರೆ ಅಂಡರ್ಲೈನ್ ಏಕರಸ ಅವಸ್ಥಾ. ನನ್ನ ಮನಸ್ಸು ಸದಾ ಒಬ್ಬನ ಜೊತೆಗೆ ಇರಬೇಕು, ಆ ರಸದೊಳಗೆ ಮುಳುಗಬೇಕು, ಆ ಪ್ರೇಮ ರಸ ಅನುಭವ ಮಾಡಬೇಕು ಅಂದರೆ ಬಾಬಾ ಅಂತಾರೆ ಅದಕ್ಕಾಗಿ ಸಮಯವನ್ನು ಕೊಡಬೇಕಾಗ್ತದೆ. ಸುಮ್ಮನೆ ಹಂಗೆ ನನ್ನ ಎಲ್ಲ ಲೌಕಿಕ ಕೆಲಸ ಮಾಡ್ತಾ ನಮಗೆ ಬೇಕಂದದ್ದೆಲ್ಲ ಸ್ಥೂಲ ಕೆಲಸಗಳನ್ನು ಮಾಡ್ತಾ ತಾನೇ ಆಗ್ತದಂದ್ರೆ ಇದು ಆಗುವಂಥದ್ದಲ್ಲ. ಇಂಥ ಒಂದು ಏಕರಸ ಪರಮಾನಂದದ ಅಥವಾ ಆತ್ಮಿಕ ಸ್ಥಿತಿಯ ಉನ್ನತ ಅವಸ್ಥಾ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಟೈಮನ್ನು ಕೊಡಬೇಕಾಗ್ತದೆ. वरदान पांचों तत्वों और पांचों विकारों को अपना सेवाधारी बनाने वाले ಮಾಯಾಜೀತ್ ಸ್ವರಾಜ್ಯ ಅಧಿಕಾರಿ ಭವ. ಪಂಚತತ್ವಗಳನ್ನು ಪಂಚವಿಕಾರಗಳನ್ನು ತಮ್ಮ ಸೇವಾಧಾರಿಯನ್ನಾಗಿ ಮಾಡಿಕೊಳ್ಳುವಂತಹ ಮಾಯಾಜೀತ್ ಸ್ವರಾಜ್ಯ ಅಧಿಕಾರಿ ಭವ. ಮಾಯಾಜೀತ್ ಸ್ವರಾಜ್ಯ ಅಧಿಕಾರಿ ಭವ ಅಂತಾರೆ ಬಾಬಾ. ಅಂದರೆ ಮಾಯೆ ಮೇಲೆ ವಿಜಯಿ. ಯಾವುದು ಈ ನಾಟಕದಲ್ಲಿ ಯಾವುದು ರಿಯಲ್ ಅಲ್ಲ ಅದು ರಿಯಲ್ ಅನ್ನುವಂಗೆ ಫೀಲ್ ಮಾಡಿಸ್ತದ. ಯಾವ ಸಂಬಂಧ ವಸ್ತು ಪದಾರ್ಥ ಇದು ಯಾವುದು ಅಸತ್ತಿದೆ ಇದು ಸತ್ಯ ಅನ್ನುವಂಗೆ ಅನುಭವ ಮಾಡಿಸ್ತದಲ್ಲ. ಬಾಬಾ ಅಂತಾರ ಇದ್ರ ಮೇಲೆ ವಿಜಯ ಆಗ್ರಿ, ಮಾಯಾ ಮೇಲೆ ವಿಜಯ ಆಗ್ರಿ, ಸ್ವರಾಜ್ಯಾಧಿಕಾರಿ ಭವ ಅಂತಾರೆ ಬಾಬಾ. ನಾ ಆತ್ಮ ಮನ ಬುದ್ಧಿ ಸಂಸ್ಕಾರ ಇವುಗಳ ಮೇಲೆ ಇವುಗಳನ್ನು ಅಧೀನ ಮಾಡಿಕೊಂಡು ಇವು ಮೂರರ ಮೇಲೆ ರಾಜ್ಯವನ್ನು ಆಳುವಂಥ ಸ್ವರಾಜ್ಯಾಧಿಕಾರಿ ಆಗ್ರಿ. ಹೇಗಾಗೋದು? ಪಂಚತತ್ವಗಳನ್ನು ಪಂಚವಿಕಾರಗಳನ್ನು ತಮ್ಮ ಸೇವಾಧಾರಿಗಳನ್ನಾಗಿ ಮಾಡಿಕೊಳ್ಳೋದ್ರ ಮೂಲಕ. ಹೇಗೆ ವಿಸ್ತಾರದಲ್ಲಿ ನೋಡೋಣ. जैसे सतयुग में विश्व महाराजा या विश्व महारानी की राजाई ड्रेस को पीछे से दास दासिया उठाते हैं. ಸತ್ಯುಗದಲ್ಲಿ ವಿಶ್ವ ಮಹಾರಾಜ ಮಹಾರಾಣಿಯ ಏನು ರಾಜರ ಡ್ರೆಸ್ ಇರ್ತದೋ ಅದು ಏನು ಹಿಂದೆ ಎಳೀತಿರ್ತದ, ಅವರು ಡ್ರೆಸ್ಸನ್ನು ದಾಸದಾಸಿಯರು ಎತ್ತಿ ಇಡ್ತಿರ್ತಾರೆ, ಅಂದರೆ ಡ್ರೆಸ್ ಹಿಂದೆ ಹೆಲ್ಪ್ ಮಾಡ್ತಿರ್ತಾರೆ. ऐसे संगम युग पर आप बच्चे जब मायाजी स्वराज अधिकारी बन टाइटल्स रूपी ड्रेस से सजे सजाए रहेंगे. ಬಾಬಾ ಅಂತಾರ ಸಂಗಮ ಯುಗದಲ್ಲಿ ತಾವು ಮಕ್ಕಳು ಮಾಯಾಜೀತ್ ಸ್ವರಾಜ್ಯ ಅಧಿಕಾರಿ ಆಗ್ತೀರಿ, ಮನ ಬುದ್ಧಿ ಸಂಸ್ಕಾರಗಳ ಮೇಲೆ ವಿಜಯಿ ಆಗ್ತೀರಿ. ಆಗ ಟೈಟಲ್ಸ್ ಅನ್ನುವಂಥ ಟೈಟಲ್ಸ್ ರೂಪಿ ಡ್ರೆಸ್, ಈ ಡ್ರೆಸ್ಸಿಂದ ನೀವು ಶೃಂಗಾರಭರಿತರಾಗ್ತೀರಿ. ಟೈಟಲ್ಸ್ ಅಂದರೆ ಯಾವುದು ಬಾಬಾನ ಮಹಿಮೆ ಇದೆ ಅದು ನನ್ನ ಆತ್ಮನ ಮಹಿಮೆ, ಯಾವುದು ಭಗವಂತನ ಕರ್ತವ್ಯಗಳಿವೆ ಅದು ನನ್ನ ಕರ್ತವ್ಯ, ಯಾವುದು ಬಾಬಾರವರ ಗುಣಗಳಿವೆಯೋ ಅವು ನನ್ನ ಗುಣಗಳು ಯಾವಾಗ ಆಗ್ತಾವೋ ಆಗ ಬಾಬಾ ಹೇಳ್ತಾರೆ ಈ ಟೈಟಲ್ಸ್ ರೂಪಿ ಡ್ರೆಸ್ ಇದನ್ನು ಯಾವಾಗ ನೀವು ಹಾಕ್ಕೊಂಡು ಶೃಂಗಾರಭರಿತರಾಗ್ತೀರಿ ಆಗ ಪಂಚತತ್ವಗಳು ಮತ್ತು ಪಂಚವಿಕಾರಗಳು ಈ ಡ್ರೆಸ್ಸನ್ನು ಎತ್ತಲಿಕ್ಕೆ ಬರ್ತವೆ, ಅಂದರೆ ಸಪೋರ್ಟ್ ಮಾಡಲಿಕ್ಕೆ ತಮಗೆ ಅರ್ಥಾತ್ ಅಧೀನ್ ಹೋಕರ್ ಚಲೆಂಗೆ. ಪಂಚತತ್ವ ಪಂಚವಿಕಾರ ನಿಮಗೆ ಅಧೀನಾಗಿ ನಡೀತಾವಂತೆ ಹೇಳ್ತಾರೆ ಬಾಬಾ. ಅಂದರೆ ವಿಷ್ಣುವಿನ ರೂಪದಲ್ಲಿ ನಾವು ನೋಡ್ತೀವಿ, ವಿಷ್ಣುವಿಗೆ ಹಾವು ಸಿಂಬೆನೂ ಆಗಿದೆ, ಮೇಲ್ಗಡೆಗೆ ಛತ್ರ ಛಾಯಾನೂ ಆಗಿದೆ. ಆ ಶೇಷ ಶಯ್ಯಾದ ಮೇಲೆ ಶ್ರೀ ವಿಷ್ಣು ಆರಾಮದ ನಿದ್ರೆಯ ಅನುಭವ ಮಾಡ್ತಾ ಇದ್ದಾರೆ. ಅಂದರೆ ಇದು ಒಂದು ಉನ್ನತ ಪರಮ ಅವಸ್ಥೆಯ ಪ್ರತೀಕ. ಅಂದಮೇಲೆ ಈ ರೀತಿ ಪಂಚವಿಕಾರಗಳು ನೀವು ಹೇಳ್ದಂಗೆ ಅಧೀನಾಗಿ ನಡೀತವೆ. इसके लिए दृढ़ संकल्प की बेल्ट से टाइटल्स की ड्रेस को टाइट करो. ಬಾಬಾ ಹೇಳ್ತಾರ ಅದಕ್ಕಾಗಿ ಈ ಮನಸ್ಸನ್ನು ದೃಢ ಸಂಕಲ್ಪದ ಬೆಲ್ಟಿಂದ ಟೈಟಲ್ಸ್ಗಳನ್ನುವಂಥ ಡ್ರೆಸ್ಸಿಂದ ಕಟ್ರಿ. ಭಿನ್ನ ಭಿನ್ನ ಡ್ರೆಸ್ श्रृंगार के सेट से सज दज कर बाबा के साथ रहो. ಭಿನ್ನ ಭಿನ್ನ ಡ್ರೆಸ್ ಅಂದರೆ ಡ್ರೆಸ್ ಅಂದರೆ ಏನು? ಬಾಬಾ ಪರಂ ಪೂಜ್ಯದಾರ, ನಾನು ಪೂಜ್ಯ ಏನು ಮಾಸ್ಟರ್ ಪೂಜ್ಯಾತ್ಮ, ಬಾಬಾ ಮಾಸ್ಟರ್ ಸರ್ವಶಕ್ತಿಮಾನ್ ಅದಾರ, ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನ್ ಇದ್ದೀನಿ ಅಂದಮೇಲೆ ಬಾಬಾರವರು ಕೊಟ್ಟಂಥ ಟೈಟಲ್ಸ್ ಅನ್ನುವಂಥ ಡ್ರೆಸ್ಗಳಿಂದ ಮತ್ತು ಶೃಂಗಾರದ ಸೆಟ್ಟನ್ನು ಹಾಕ್ಕೊಂಡು ಶೃಂಗಾರಭರಿತರಾಗ್ರಿ. ಆಗ ಬಾಬನ ಜೊತೆಯಲ್ಲಿ ನೀವು ಈ ರೀತಿ ಇದ್ದಾಗ ವಿಕಾರ ಪಂಚತತ್ವಗಳು ಪರಿವರ್ತನೆಯಾಗಿ ನಿಮಗೆ ಸಹಜ ಯೋಗಿಯಾಗಿ ಸೇವಾದಾರಿ ಆಗ್ತವೆ ಅಂತಾರೆ ಬಾಬಾ. स्लोगन जिन गुणों या शक्तियों का वर्णन करते हो उनके अनुभवों में खो जाओ. अनुभव ही सबसे बड़ी अथॉरिटी है.
ಯಾವ ಗುಣಗಳ ಶಕ್ತಿಗಳ ವರ್ಣನೆ ಮಾಡ್ತೀರಿ. ಅಂದರೆ ಆತ್ಮ ಸತೋಗುಣಿ ಆಗಿದೆ, ಆತ್ಮ ಶಾಂತ ಸ್ವರೂಪ ಇದೆ ಅಂತ ನೀವು ಬೇರೆಯವ್ರಿಗೆ ವರ್ಣನೆ ಮಾಡ್ತಿರಲ್ಲ. ಮತ್ತು ಆತ್ಮ ಇಂಥ ಶಕ್ತಿ ಉಳ್ಳದ್ದಿದೆ, ಆತ್ಮ ಸಹನಶೀಲ ಇದೆ, ಆತ್ಮ ಪರೀಕ್ಷಿಸುವಂಥ ಶಕ್ತಿ ಆತ್ಮನಲ್ಲಿದೆ, ಸಾಮನಾ ಮಾಡುವಂಥ ಶಕ್ತಿ ಇದೆ ಅಂತ ನಾವು ಹೇಳ್ತೀವಿ, ವರ್ಣನೆ ಮಾಡ್ತೀವಿ. ಆದರೆ ಬಾಬಾ ಅಂತಾರ ಅದರ ಅನುಭವದೊಳಗೆ ಮುಳುಗ್ರಿ. ಆತ್ಮ ಹೆಂಗೆ ಶಾಂತಿದೆ ಅದರ ಅನುಭವದಾಗ ಮುಳುಗಿ ನೋಡ್ರಿ. ಆತ್ಮ ಹೆಂಗೆ ಸಹನಶೀಲಿದೆ ಆತ್ಮದ ಶಕ್ತಿ ಒಳಗೆ ಮುಳುಗಿ ನೋಡ್ರಿ ಅಂತಾರೆ ಬಾಬಾ. ಅಂದಾಗ ಈ ಅನುಭವ ಪಡೀರಿ. ಯಾಕಂದರೆ ಅನುಭವವೇ ಭಾಳ ದೊಡ್ಡ ಶಕ್ತಿ, ಒಂದು ಅಥಾರಿಟಿ ಇದೆ ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತಿಶಾರೆ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳು ಆಗ್ರಿ. ಸ್ವಯಂ ಬಾಬಾ ಹಾಗೂ ಸಾತ್ स्वयं बाबा को अपने साथ कंबाइंड समझने से विनाशी साथी बनाने का संकल्प समाप्त हो जाएगा. अंडरलाइन. ನೀವು ಯಾವಾಗ ಶಿವ ಬಾಬಾ ಪರಮಾತ್ಮ ತಂದೆಯನ್ನು ತಮ್ಮ ಜೊತೆಗಾರ ಮಾಡ್ಕೊಳ್ತೀರಿ, ಆಗ ವಿನಾಶ ಆಗುವಂಥ ಜೊತೆಗಾರರು ಪತಿ ರೂಪದಲ್ಲಿ, ಫ್ರೆಂಡ್ ರೂಪದಲ್ಲಿ, ನನ್ನವರು ಅಂತ ಯಾರೋ ಬೇರೆ ಬೇರೆ ರೂಪದಲ್ಲೇನು ನಿಮ್ಮವ್ರಂತ ಮಾಡ್ಕೊಳ್ತೀರಲ್ಲ, ಅದು ಸಂಕಲ್ಪ, ಅದು ಸಕ್ಸಸ್ ಆಗುವಂಥದ್ದಲ್ಲ. ಅದರಿಂದ ದುಃಖ ಇದೆ, ಅದರೊಳಗೆ ದೇಹ ಅಭಿಮಾನ ಇದೆ. ನನಗೊಬ್ಬರ ಜೊತೆ ಇರಬೇಕು, ನನ್ನವ್ರಂತ ಇರಬೇಕು, ನನಗೆ ಕೇಳೋರು ಇರಬೇಕು, ಕೇರ್ ಮಾಡೋರು ಇರಬೇಕು ಅಂತ ನಾವೇನು ಅಂದ್ಕೊಂಡಿದ್ದೀವಿ. ವಿನಾಶ ಆಗುವ ಜೊತೆಗಾರರು, ನಮ್ಮನ್ನು ಕೈ ಬಿಡುವಂಥ ಜೊತೆಗಾರರು, ದೇಹ ಬಿಟ್ಟು ಹೋಗುವಂಥ ಜೊತೆಗಾರರು, ಅವರು ನನ್ನ ಜೊತೆಗೊಬ್ರು ಇರಬೇಕಲ್ಲ ನನಗೆ ಜೀವನದೊಳಗೆ ಅಂತೇನು ಅನ್ಕೋತೀವಿ ನಾವು. ಆ ಸಂಕಲ್ಪ ಹೊರಟು ಹೋಗಿಬಿಡ್ತದಂತಾರೆ ಬಾಬಾ. ಯಾವಾಗ ಸ್ವಯಂ ಭಗವಂತ ತಂದೆಯನ್ನು ನಮ್ಮ ಜೊತೆಗಾರ ಮಾಡಿಕೊಂಡಾಗ. ಕ್ಯೋಂಕಿ सर्वशक्तिमान साथी है ना, भगवंत सदा निम्स जोतेगार अदारा. जैसे सूर्य के आगे अंधकार ठहर नहीं सकता, वैसे सर्वशक्तिमान के आगे माया का कोई भी वर्ष संकल्प भी ठहर नहीं सकता. ಹಿಂಗೆ ಸೂರ್ಯನ ಎದುರು ಕತ್ ನಿಲ್ತದೇನು, ಕತ್ ಎಲ್ಲಿ ಹೋಗ್ತದೋ ಗೊತ್ತಿಲ್ಲ, ಅಷ್ಟು ದೂರ ಓಡೋಗ್ಬಿಡ್ತದೆ. ಹಂಗೆ ಬಾಬಾ ಹೇಳ್ತಾರೆ ಸರ್ವಶಕ್ತಿಮಂತನ ಎದುರುಗಡೆಗೆ ಯಾವಾಗ ನಾವು ಆತ್ಮ ಭಗವಂತ ಸರ್ವಶಕ್ತಿವಂತನ ಸಂಘದಾಗ ನಾನಿದ್ರ, ಆ ಭಗವಂತ ಕೊಡುವ ಜ್ಞಾನದ ಬೆಳಕು ನನ್ನಲ್ಲಿದ್ದರೆ ಬಾಬಾ ಹೇಳ್ತಾರೆ ಮಾಯಾನೂ ಕೂಡ ವ್ಯರ್ಥ ಸಂಕಲ್ಪ ನಡೆಸ್ಲಿಕ್ಕೆ ಸಾಧ್ಯನೇ ಇಲ್ಲ. कोई भी दुश्मन वार करने के पहले अकेला बनाता, इसीलिए कभी अकेला नहीं बनो. ಅಂಡರ್ಲೈನ್. ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಮಹಾವಾಕ್ಯ. ಬಾಬಾ ಅಂತಾರೆ ಯಾರಾದರೂ ಶತ್ರು ಒಬ್ಬ ರಾಜನನ್ನು ಸೋಲಿಸಬೇಕಾಗಿತ್ತು, ಅವನ ಮೇಲೆ ವಿಜಯ ಆಗಬೇಕಂದ್ರೆ, ಅಥವಾ ಪರ್ಸ್ನಲ್ ಒಂದು ಸಣ್ಣ ಗ್ರೂಪಿನ ಮೇಲೆ ವಿಜಯ ಆಗಬೇಕಂದ್ರೆ, ಒಬ್ಬ ಪರಿವಾರದ ಸದಸ್ಯನಿಗೆ ಸೋಲಿಸ್ಬೇಕಾಗಿತ್ತಂದ್ರೆ ಮೊದಲು ಅವ್ರಿಗೆ ಒಂಟಿ ಮಾಡ್ತಾರಂತ. ಅಂದರೆ ಅವ್ರ ಜೊತೆಗಿರೋರನ್ನು ದೂರ ಮಾಡ್ತಾರೆ. ದೂರ ಮಾಡಿದ ಮೇಲೆ ಅವ್ರ ಶಕ್ತಿ ಕಮ್ಮಿ ಆಗ್ತದೆ. ಅವಾಗ ಅಟ್ಯಾಕ್ ಮಾಡ್ತಿದ್ರು ರಾಜರು. ಅಂದರೆ ರಾಜ ತನ್ನ ತಮ್ಮ ಅಣ್ಣ ಅಂತ ಭಾಳ ಒಗ್ಗಟ್ಟಿನಿಂದಿರ್ತಿದ್ರು. ಇವ್ರ ಹತ್ರ ಇಷ್ಟು ಒಗ್ಗಟ್ಟದ ಅಂತಂದ್ರೆ ಇವ್ರಿಗೆ ಸೋಲ್ಸೋಕ್ಕೆ ಸಾಧ್ಯ ಇಲ್ಲ ಅಂತಲೇ ಅನೇಕ ವಿದೇಶಿ ಆಕ್ರಮಣಕಾರರು, ವ್ಯಾಪಾರಸ್ಥರು ತಿಳ್ಕೊಂಡ್ರು ಈ ರಾಜನಿಗೆ ಸೋಲಿಸ್ಬೇಕು ಅಂತಂದ್ರೆ ಮೊದಲು ಅವ್ರ ಅಣ್ಣ ತಮ್ಮದರನ್ನು ದೂರ ಮಾಡಬೇಕು. ರಾಜ ಯಾರಿಗೆ ನಂಬಿದಾರೋ ಅಥವಾ ರಾಜನನ್ನು ಯಾರು ನಂಬಿದಂಥ ಜನ ಇದ್ದಾರೋ ಇವರಿಗೆಲ್ಲ ಮನಸ್ಸು ಕೆಡಿಸಿ ಇವ್ರನ್ನ ದೂರ ಮಾಡಿ ರಾಜಾಗ ಒಂಟಿ ಮಾಡಬೇಕು, ಯಾರು ಹೆಲ್ಪ್ಲೆಸ್ ಮಾಡಬೇಕು, ಆಗ ಇವರಿಗೆ ಸೋಲಿಸು ಸರಳ ಅಂತ ಹಿಂಗೆ ತಿಳ್ಕೊತಿದ್ರು. ಅದಕ್ಕೆ ಅದೇ ಥರನೇ ಸೇಮ್ ಮಾಯನೂ ತಿಳ್ಕೊಳ್ತದ. ಭಗವಂತ ಈ ಆತ್ಮನ ಜೊತೆಗಿದ್ರ ಇವ್ರ ಮೈಂಡನ್ನು ಸೋಲಿಸೋದು ಭಾಳ ಕಠಿಣ. ಅದಕ್ಕೆ ಭಗವಂತ ಮರೆಯುವಂಗೆ ಮಾಡಬೇಕು ಅಂತ ಅದು ಘಟನೆ ಘಟಿಸ್ತದೆ. ಆ ಘಟನೆಗೆ ನಾವು ವಶೀಭೂತ ಆಗಿ ಅಥವಾ ವ್ಯಕ್ತಿಗೆ ವಶೀಭೂತ ಆದ್ವಿ ಅಂತಂದರೆ ಒಂಟಿಯಾಗಿ ಬಿಡ್ತೀವಿ, ಬಾಬನ್ ಮರೆತು ಬಿಡ್ತೀವಿ. ನಾವು ಯಾವಾಗ ಒಂಟಿ ಆಗ್ತೀವಿ ಅದೇ ಕಾಯ್ತಿರ್ತದೆ ಮಾಯಾ. ಒಂಟಿ ಆದಾಗ ನಮ್ಮ ಮೇಲೆ ದಾಳಿ ಮಾಡಿ ನಮ್ಮನ್ನು ಬಾಬನಿಂದ ದೂರ ಮಾಡುವಂಗೆ ಮಾಡಿಬಿಡ್ತದ. ಅದಕ್ಕೆ ಬಾಬಾ ಹೇಳ್ತಾರೆ ಎಂದೂ ಒಂಟಿ ಆಗಬೇಡ್ರಿ, ಬಾಬನ್ ಎಂದೂ ಬಿಡಬೇಡ್ರಿ. ಬಾಬನ್ ಬಿಟ್ರಿ ಮಾಯಾ ಕಾಯ್ತಾನೇ ಇರ್ತದೆ ಒಂಟಿ ಮಾಡಿ ಅಟ್ಯಾಕ್ ಮಾಡಬೇಕು ಅಂತ. ಏನಾದರೂ ನಮ್ಮಿಂದ ತಪ್ಪು ಮಾಡಿಸಿಬಿಡ್ತದ ಮಾಯಾ. ಅದಕ್ಕಾಗಿ ಸದಾ ಬಾಬಾರವರನ್ನು ಕಂಬೈನ್ಡ್ ರೂಪದಲ್ಲಿ ಅನುಭವ ಮಾಡಿರಿ. ಓಂ ಶಾಂತಿ.